ನಮಸ್ಕಾರ ವೀಕ್ಷಕರೇ. ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಕೊಡುವಂಥದ್ದು ಸರ್ಕಾರದ ಕೆಲಸ, ಕರ್ತವ್ಯ, ಜವಾಬ್ದಾರಿ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ವ್ಯತಿರಿಕ್ತವಾಗಿ ನಡೆದುಕೊಳ್ತಾ ಇದೆ. ಯಲಹಂಕದ ಪ್ರದೇಶದಲ್ಲಿರುವಂತಹ ಕೋಗಿಲು ಬಡಾವಣೆಯ ಫಕೀರ್ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ 200ಕ್ಕೂ ಹೆಚ್ಚು ಬಡ ಕುಟುಂಬಗಳ ಮೇಲೆ ಬುಲ್ಡೋಜರನ್ನು ಹರಿಸೋದ್ರ ಮುಖಾಂತರ ಅಲ್ಲಿರ್ತಕ್ಕಂತಹ ನಿವಾಸಿಗಳನ್ನು ಬೀದಿಗೆ ಎಸೆಯುವಂತಹ ಪ್ರಯತ್ನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿದೆ. ಕೇರಳ ಸರ್ಕಾರ ಇದನ್ನು ಪ್ರಶ್ನಿಸಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಟ್ವಿಟರ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಈ ರೀತಿ ಕರ್ನಾಟಕದಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಹುಟ್ಟು ಹಾಕಿರುವಂಥದ್ದು ಸರಿಯಾದಂತಹ ಬೆಳವಣಿಗೆ ಅಲ್ಲ, ಬಡವರ ಮನೆಗಳನ್ನು ಧ್ವಂಸ ಮಾಡಿರೋದಕ್ಕೆ ದೊಡ್ಡ ವಿರೋಧವನ್ನು ನಾನು ವ್ಯಕ್ತಪಡಿಸ್ತೇನೆ ಅಂತೇಳಿ ಅವರೊಂದು ಟ್ವೀಟನ್ನು ಮಾಡ್ತಾರೆ. ಆ ಟ್ವೀಟ್ ಬಹಳಷ್ಟು ಸದ್ದಾಗುತ್ತೆ. ಆ ಟ್ವೀಟ್ ನಂತರ ಎಚ್ಚೆತ್ತುಕೊಂಡಂತಹ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿರುವಂತಹ ಏನು ನಿರಾಶ್ರಿತರಿದ್ದಾರೆ ಅವರಿಗೆ ಮನೆಗಳನ್ನು ಕಲ್ಪಿಸಿಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಇದಕ್ಕೆ BJP ಮತ್ತು JDS ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿ ತಮ್ಮ ರಾಜಕೀಯದ ಆಟವನ್ನು ಈಗ ಅವರು ಆರಂಭಿಸಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಕೋಗಿಲು ಪ್ರದೇಶದಲ್ಲಿ ನಿಜಕ್ಕೂ ಏನು ನಡೀತು, ಯಾಕೆ ಸರ್ಕಾರ ಏಕಾಏಕಿಯಾಗಿ ಅಲ್ಲಿರ್ತಕ್ಕಂತಹ ಬಡ ನಿರಾಶ್ರಿತರ ಮನೆಗಳನ್ನು ಧ್ವಂಸ ಮಾಡ್ತು, BJP ಇದನ್ನು ರಾಜಕೀಯ ಲಾಭಕ್ಕಾಗಿ ಯಾಕೆ ಬಳಸ್ಕೊಳ್ತಾ ಇದೆ, ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಗೌರಮ್ಮ ಅವರಿದ್ದಾರೆ. ಗೌರಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ದುಡಿಯುವ ಜನರ ವೇದಿಕೆಯ ನಾಯಕರಾಗಿರ್ತಕ್ಕಂತಹ ಮನೋಹರ್ ಅವರಿದ್ದಾರೆ. ಮನೋಹರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾವಾಗ ಕರ್ನಾಟಕ ರಾಜ್ಯ ಸರ್ಕಾರ ಕೋಗಿಲು ಪ್ರದೇಶದ ಫಕೀರ್ ಕಾಲೋನಿಯೊಳಗಡೆ ಬುಲ್ಡೋಜರನ್ನು ತಗೊಂಡೋಗಿ ಅಲ್ಲಿರ್ತಕ್ಕಂತಹ ನಿರಾಶ್ರಿತರ ಮನೆಗಳನ್ನು ಧ್ವಂಸ ಮಾಡ್ತೋ ಆವಾಗ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಯಿತು. ಹಲವಾರು ಸಂಘಟನೆಗಳು ಹೋರಾಟವನ್ನು ನಡೆಸಿದರು. ಮಾನವ ಹಕ್ಕುಗಳ ಆಯೋಗವೂ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿತು. ಕೊನೆಗೆ ಸರ್ಕಾರ ಏನೋ ಎಚ್ಚೆತ್ತುಕೊಂಡಿರೋ ರೀತಿಯಲ್ಲಿ ನಿಜವಾಗ್ಲೂ ಎಚ್ಚೆತ್ತುಕೊಂಡಿದೆಯಾ ಅಥವಾ ಡ್ರಾಮಾ ಮಾಡ್ತಾ ಇದೆಯಾ ಅದು ಗೊತ್ತಿಲ್ಲ. ಒಟ್ಟಾರೆ ಎಲ್ಲ ಚರ್ಚೆಯ ವಿಚಾರದೊಳಗಡೆ ನಾವು ಮಾತಾಡ್ತಾ ಹೋದಾಗ ಗಣ್ಯರು ಏನು ಹೇಳ್ತಾರೆ ಅನ್ನೋದರ ಆಧಾರದ ಮೇಲೆ ನಾವು ಅದನ್ನು ತಿಳಿತಾ ಹೋಗೋಣ. ಮತ್ತು ಇವರಿಬ್ಬರು ನಾಯಕರೇನಿದ್ದಾರೆ ಇವರು ಆ ದಿನದಿಂದ ಹಿಡಿದುಕೊಂಡು ಇಲ್ಲಿಯವರೆಗೆ ಅಲ್ಲಿ ಇರ್ತಕ್ಕಂತಹ ಜನರಿಗೆ ಸಪೋರ್ಟಿವ್ ಆಗಿ ಅವರಿಗೊಂದು ಬೆಂಬಲವಾಗಿ ಇದ್ಕೊಂಡು ಹೋರಾಟಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಿಜವಾದ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನುವಂಥದ್ದನ್ನು ನಾವು ಇವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಮನೋಹರ್ ಸರ್, ಯಾವಾಗ ಆ ಬುಲ್ಡೋಜರ್ ಪ್ರಯೋಗ ಅಲ್ಲಿ ನಡೀತೋ ಆಗ್ಲಿಂದನೂ ಕೂಡ ಇಲ್ಲಿಯವರೆಗೂ ನೀವು ಅಲ್ಲಿ ಗಮನಿಸ್ಕೊಂಡು ಬಂದಿದ್ದೀರಿ ಆ ಬೆಳವಣಿಗೆಗಳನ್ನು. ಏನು ನಡೀತು ಅಲ್ಲಿ ಅಂತ? ಒಂದು ನೀವು ಅರ್ಥ ಮಾಡ್ಕೋಬೇಕು, ಕೋಗಿಲು ಲೇಔಟಲ್ಲಿ 3 ಬೇರೆ ಬೇರೆ ಜಾಗದಲ್ಲಿ ಡೆಮಾಲಿಷನ್ ನಡೆದಿದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಧ್ವಂಸ ಆಗಿರೋದು ಒಂದು ನಾವು ಫಕೀರ್ ಕಾಲನಿ ಅಂತೀವಿ. ಸುಮಾರು 20 ವರ್ಷದಿಂದನೂ ಅಲ್ಲಿ ಫಕೀರ್ ಕಾಲನಿ ಇದೆ. ಫಕೀರ್ ಕಾಲನಿ ಇರುವಾಗ ಬೇರೆ ಬೇರೆ ಅವ್ರು ಚೀಫ್ ಮಿನಿಸ್ಟರ್ ಆಗಿರುವಾಗ ಇತ್ತು. ಅದು ಫಸ್ಟು ಸಿದ್ದರಾಮಯ್ಯ ಅವರು 2 ಟೈಮ್ ಇದ್ರು ಚೀಫ್ ಮಿನಿಸ್ಟರ್ ಆಗಿ. ಇದು BJPಯಿಂದ ಸದಾನಂದ ಗೌಡರಿದ್ದರು, BJPಯಿಂದ ಬೊಮ್ಮಾಯಿ ಅವರಿದ್ದರು, ಯಡಿಯೂರಪ್ಪ ಅವರಿದ್ದರು, ಮತ್ತು JDSಯಿಂದ ಕುಮಾರಸ್ವಾಮಿ ಅವರಿದ್ದರು. ಈ 5 ಚೀಫ್ ಮಿನಿಸ್ಟರ್ಸ್ ಇರುವಾಗಲೂ ಆ ಫಕೀರ್ ಕಾಲನಿ ಅಲ್ಲಿತ್ತು. 2 ಏನು ಮೈನ್ ಇದಾವೆ, ಸ್ಟೋನ್ ಕ್ವಾರಿ, ಅದರ ಮಧ್ಯದಲ್ಲಿ ಅವರು ವಾಸ ಮಾಡ್ತಾ ಇದ್ರು, ಮಧ್ಯದಲ್ಲಿ ಮತ್ತು ಪಕ್ಕದಲ್ಲಿ. ಅವರು ಎಲ್ಲರೂ ಫಕೀರ್ ಜನಾಂಗದವರು. ಒಂದು 3 ಕುಟುಂಬ ಮಾತ್ರ ಹಿಂದೂಗಳಿದ್ದಾರೆ. ಫಕೀರ್ ತಮಗೆ ಗೊತ್ತಿದೆ, ಫಕೀರು ದರ್ವೇಶ್ ಅಂತೀವಿ ನಾವು. ಮೇನ್ ಆಗಿ ಸೂಫಿ ಪರಂಪರೆಯಲ್ಲಿ ನಂಬಿಕೆ ಇರುವ ಜನರು. ಮೇನ್ ಆಗಿ ಅವರು ಮೆಜಾರಿಟಿ ಜನ ಅದರಲ್ಲಿ ಭಿಕ್ಷೆ ಬೇಡುವ ಮುಖಾಂತರ ಅವರು ಜೀವನೋಪಾಯ ಮಾಡ್ತಾರೆ. ಈ ಕೆಲವರು ಆಟೋ ಡ್ರೈವಿಂಗು ಕಡ್ಡ ಕಾರ್ಮಿಕರು ಆಗಿದ್ದಾರೆ ಈಗ. ಓಕೆ, ಈ ಸಮುದಾಯ ಒಂದು. 2ನೇದು ವಸೀಂ ಕಾಲನಿ ಅಂತ, ಅದು ಒಂದು ಗುಡ್ಡ ಇದೆ ಅಲ್ಲಿ, ಅದರ ಹಿಂಭಾಗದಲ್ಲಿರೋದು. ಓಕೆ, ಅದು ಬಂದ್ಬಿಟ್ಟು ಒಂದು 8 ವರ್ಷ 7 ವರ್ಷ ಆಗಿರಬೇಕು ಅಂತ ಅನಿಸ್ತಿದೆ ನನಗೆ. ಓಕೆ, ಅವರು ಆ ಟೈಮಿಂದ ಬರ್ತಾ ಇದ್ದಾರೆ ಜನ. ಓಕೆ, ಕೆಲವರು ಬಂದು ಇವನು 2 ತಿಂಗಳಾಗಿರ್ಬೋದು. ಅದು 2ನೇ ಭಾಗ. 3ನೇ ಭಾಗ ನಾವು ಹೊಸ ಫಕೀರ್ ಕಾಲನಿ ಅಂತ ಕರಿತಾ ಇದ್ವಿ. ಅದೇನಂದರೆ ಫಕೀರ್ ಕಾಲನಿ ಪಕ್ಕದಲ್ಲಿ ಒಂದು ಸ್ಟೋನ್ ಕ್ವಾರಿ ಹಳ್ಳದ ಥರ ಇತ್ತದು. ಎಸ್ ಸರ್. ಅದರಲ್ಲಿ ಬಿಲ್ಡಿಂಗ್ ವೇಸ್ಟ್ ಎಲ್ಲ ಅದ್ರಲ್ಲಿ ಡಂಪ್ ಮಾಡಿ ದೊಡ್ಡದೇ ಇತ್ತದು. ಓಕೆ, ಅಲ್ಲಿ ಅದರ ಮೇಲೆ ಮನೆ ಮಾಡ್ಕೊಂಡಿರೋರು ಹೊಸಬರಿದ್ದಾರೆ. ಓಕೆ, ಅದನ್ನು ನಾವು ಹೊಸ ಫಕೀರ್ ಕಾಲನಿ ಅಂತ ಕರೀಬೋದು. ಓಕೆ, 2 NGOಗಳು ಮುಖ್ಯವಾಗಿ ರಿಲೀಫ್ ಕೊಡಬೇಕು ಜನಕ್ಕೆ, ಊಟ ಕೊಡೋದು, ಬೆಡ್ಶೀಟ್ಸು ಬೇರೆ ಬೇರೆದು, ಓಕೆ, ಬ್ಲ್ಯಾಂಕೆಟ್ಸು. ಅದಕ್ಕಾಗಿ ಸಂಗಮದವರು ಮತ್ತು ಲೈಫ್ ಲೈನ್ ಅಂತ NGO, ಓಕೆ, ಅವರೊಂದು ಸರ್ವೆ ಮಾಡಿದ್ರು ರೀಸೆಂಟಾಗಿ. ಯಾಕೆಂದರೆ ರಿಲೀಫ್ ನಾವೇನು ಕೊಡ್ತೀವೋ ಅದು ಎಲ್ಲರಿಗೂ ಸಿಗಲಿ ಸರಿಯಾಗಿ ಅಂತ. ಅದರ ಪ್ರಕಾರವಾಗಿ 167 ಮನೆ ಧ್ವಂಸ ಆಗಿದ್ದಾವೆ. ಫಕೀರ್ ಕಾಲನಿಯಲ್ಲಿ 47, ವಸೀಂ ಲೇಔಟಲ್ಲಿ 82 ಮತ್ತು ಫಕೀರ್ ಕಾಲನಿ ಹೊಸ ಫಕೀರ್ ಕಾಲನಿಯಲ್ಲಿ 38.
ಮತ್ತು ಪೂರ್ತಿ ನಾವು ಫ್ಯಾಮಿಲೀಸ್ ನೋಡಿಕೊಂಡ್ರೆ, ಯಾಕೆಂದರೆ ಫಕೀರ್ ಕಾಲನಿಯಲ್ಲಿ 5 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ವಿ, ನಮಗೆ ಗೊತ್ತಿದ್ದಾರೆ. ಅದರಿಂದ ಟೋಟಲ್ ಫ್ಯಾಮಿಲೀಸ್ ಅಂದರೆ 191 ಆಗಿದೆ, 191. ಆ ಲಿಸ್ಟು ನಮ್ಮ ಹತ್ರ ಇದೆ. ಯಾಕಂದರೆ ಇದು ಮುಖ್ಯ ಆಗುತ್ತೆ, ಯಾಕಂದರೆ 3 ಬೇರೆ ಬೇರೆ ಟೈಮಲ್ಲಿ ಶುರು ಆಗಿದ್ದು 3 ಪ್ರಾಂತಗಳು. ಅದು ಜನಕ್ಕೆ ಗೊತ್ತಾಗಲಿಲ್ಲ, 3 ಪ್ರದೇಶಗಳು. ಗೌರವ್ ಅವರೇ, ನೀವು ಕೂಡ ಅಲ್ಲಿ 10-12 ದಿನದಿಂದ ಕಂಟಿನ್ಯೂಸ್ ಆಗಿ ಹೋರಾಟಗಳನ್ನು ನಡೆಸ್ತಾ ಬರ್ತಾ ಇದ್ದೀರಿ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಅಲ್ಲಿರುವಂತಹ ಜನ ಅವರು ಅಕ್ರಮವಾಗಿ ವಾಸ ಮಾಡ್ತಾ ಇದ್ರು, ಅಕ್ರಮವಾಗಿ ಅವರು ಗುಡಿಸಲುಗಳನ್ನು ಶೆಡ್ಗಳನ್ನು ಹಾಕ್ಕೊಂಡಿದ್ರು, ನಾವು ಆ ಕಾರಣಕ್ಕೋಸ್ಕರ ತೆರವುಗೊಳಿಸಿದ್ದೀವಿ ಅಂತೇಳಿ ಸರ್ಕಾರ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ಏನದು ನಿಜವಾಗ್ಲೂ ಅವರು ಅಕ್ರಮವಾಗಿದ್ರಾ ಅಥವಾ ಜಾಗ ಯಾರ್ದು ಏನು ಎತ್ತು ಅಂತ? ಒಂದು ಪ್ರಾರಂಭದಿಂದಲೂ ಕೂಡ 1-2 ದಿನ ಆಗಿದ ನಂತರದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಇವರೆಲ್ಲರೂ ಕೂಡ ತಂಡವಾಗಿ ಹೋಗ್ತಾ ಇದ್ದೀವಿ ಮತ್ತು ನಿರಂತರ ಅವ್ರ ಜೊತೆ ಇದ್ದೀವಿ. ಬಟ್ ಅಲ್ಲಿ ನೋಡುವಾಗ ಅಕ್ರಮ ಅಂತೇಳಿ ನಮ್ಗೆ ಅನಿಸೋದಿಲ್ಲ. ಅದು ಸರ್ಕಾರದ ಭೂಮಿ ಆಗಿದ್ದೆ, ಅದನ್ನು ಕೂಡ ಇವತ್ತು ಪುಕ್ಸಟ್ಟೆ ಯಾರು ಕೂಡ ಅಲ್ಲಿ ಗುಡಿಸ್ಲಾಕೊಂಡಿಲ್ಲ. ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇವತ್ತು ಹಣ ತೊಗೊಂಡು ಇವತ್ತು ಅವರಿಗೆ ಗುಡಿಸಲುಗಳನ್ನ ಹಾಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿಯೇ ಈಗ ಮನೋಹರ್ ಅವರು ಹೇಳ್ದಂಗೆ 5-6 ಮುಖ್ಯಮಂತ್ರಿಗಳು ಬದಲಾವಣೆ ಆದಾಗಲೂ ಕೂಡ ಆ ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ. ಅದನ್ನು ಇವತ್ತು ಏಕಾಏಕಿಯಾಗಿ ಡೆಮಾಲಿಷನ್ ಮಾಡಿ ಅಕ್ರಮ ಅಂತ ಹೇಳೋದಿದೆಯಲ್ಲ, ಅದು ಸರಿಯಲ್ಲ. ಬೆಂಗಳೂರಿನಲ್ಲಿ ಬಹುತೇಕ ಸ್ಲಮ್ಗಳಿದ್ದಾವೆ, ಎಲ್ಲವೂ ಕೂಡ ಇದೇ ಥರ ರಾಜಕಾರಣಿಗಳು ವೋಟ್ ಬ್ಯಾಂಕ್ನ ರಾಜಕಾರಣಕ್ಕೋಸ್ಕರ ಇವ್ರುಗಳು ದುಡ್ಡುಗಳನ್ನ ತಗೊಂಡಲ್ಲಿ ಗುಡಿಸಲುಗಳನ್ನ ಹಾಕ್ಸೋಂಥದ್ದು ನಾವು ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ನಾವು ಕೂಡ ಸಾಕಷ್ಟು ಸ್ಲಮ್ಗಳಲ್ಲಿ ಕೆಲಸ ಮಾಡಿದ್ದಂಥ ಎಕ್ಸ್ಪೀರಿಯನ್ಸ್ ಇದ್ದಾವೆ. ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಈ ಥರ ದುಡ್ಡು ಕೊಟ್ಟು ಹಾಕೊಂಡಿರೋಂಥವ್ರು. ಈ ರೀತಿ ಡೆಮಾಲಿಷನ್ ಆದಮೇಲೆ ಮಾತ್ರ ಅಕ್ರಮ ಅಂತಲ್ಲ. ಅವರು 94C ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥವ್ರಿಗೆ ವೋಟ್ ಲಿಸ್ಟ್ ಇದೆ, ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ಆಮೇಲೆ ಅಲ್ಲಿ ಮಕ್ಕಳು ಹುಟ್ಟಿದಂಥ ಬರ್ತ್ ಸರ್ಟಿಫಿಕೇಟ್ ಇದೆ, ಪಕ್ಕದಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ಓದಿದಂಥ ಹುಡುಗರುಗಳು ಇವತ್ತು ಅವರ ಸರ್ಟಿಫಿಕೇಟ್ಗಳು ಇಟ್ಕೊಂಡವ್ರೆ. ಮತ್ತು ಇಲ್ಲಿ ಸುತ್ತಮುತ್ತ ಹಾಸ್ಪಿಟ್ಲ್ಗಳಲ್ಲಿ ಡೆಲಿವರಿ ಆಗಿರುವಂಥ ಮಾಹಿತಿಗಳು, ಈ ಎಲ್ಲವನ್ನೂ ಕೂಡ ಅಲ್ಲಿರುವಂಥ ಜನರು ಇಟ್ಕೊಂಡಿದ್ದಾರೆ. ಮತ್ತು ಕಳೆದ ಏನು BBMP ಇತ್ತು ಅಧಿಕಾರದಲ್ಲಿ, ಆ ಸಂದರ್ಭದಲ್ಲಿ BJPನೇ ರೂಲಿಂಗಲ್ಲಿ ಇದ್ದಿದ್ದು, BJP ಒಬ್ಬ ಕಾರ್ಪೊರೇಟ್ರನ್ನ ಆ ಜನ ಗೆಲ್ಲಿಸಿ ಕೂಡ ಕಳಿಸಿದ್ದಾರೆ. ಆಯಿತಾ? ಅದು ಗೊತ್ತಿರಲಿಲ್ವ ಅವತ್ತಿಗೆ BJP ಅವ್ರಿಗೆ ಅಕ್ರಮ ಅಂತೇಳಿ. ಅಂದರೆ ಈ ರೀತಿಯಾಗಿ ಚುನಾವಣೆ ಬರುವಾಗ ಅವ್ರ ಹತ್ರ ಮತವನ್ನು ತಗೊಳ್ಳುವಾಗ ಓಲೈಕೆ ಮಾಡಿ ಮತ ತಗೊಂಡು ಇವತ್ತು ಅವ್ರನ್ನ ಕುಟುಂಬಗಳನ್ನ ಹೊಡೆದಾಕಿದ್ದಕ್ಕೆ ಅವರು ನಮಗೆ ಪರ್ಯಾಯ ವ್ಯವಸ್ಥೆ ಕೊಡಿ ಅಂತ ಕೇಳ್ತಿದ್ದಾರೆ ಬಿಟ್ಟರೆ ನಮಗೇನು ಅಲ್ಲಿ ಬಿಲ್ಡಿಂಗ್ ಕೊಡಿ ಅಂತ ಕೇಳಿಲ್ಲ. ನೆನೆ ನಿಜವಾಗ್ಲೂ ಆ ಜನ ಹೆಣ್ಮಕ್ಳು ಹೇಳ್ತಿದ್ರು, ನಾವು ಆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕೇಳಲಿಲ್ಲ ಮೇಡಮ್, ಯಾಕಂದ್ರೆ ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಮಗೆ ಕೊಟ್ಟರೆ ನಾವು ಅವ್ರಿಗೆ ಕೊಟ್ಟರೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಕೆಲವೊಂದು ಜನ ಹೋರಾಟ ಮಾಡ್ತಿದ್ದಾರೆ. ಹಂಗಾಗಿ ನಮಗೆ ಆ ಬಿಲ್ಡಿಂಗಲ್ಲಿ ಮನೆಯೂ ಬೇಡ, ಹೊಡೆದಾಕಿದ್ದಾರೆ. ಸರ್ಕಾರ ಒಂಚೂರು ಜಾಗ ಕೊಟ್ಟರೆ ನಾವು ಗುಡಿಸ್ಲೇ ಕಟ್ಕೊತೀವಿ ಅಂತ ಹೇಳ್ತಾರಲ್ಲ, ಅವ್ರಿಗಿರೋಷ್ಟು ಮಾನವೀಯತೆ ರಾಜಕಾರಣಿಗಳಿಗಿಲ್ಲ ಅಂಥೇಳಿ ನಮಗೆ ಅನ್ನಿಸ್ತದೆ. ತುಂಬ ನೋವು ಅನ್ನಿಸ್ತಿತ್ತು ಆ ಥರ ಆ ಹೆಣ್ಮಕ್ಳು ಹೇಳುವಾಗ. ಹಾಗಾಗಿ ಇವತ್ತು ಅಲ್ಲಿ ಯಾರೂ ಕೂಡ ಅಕ್ರಮ ಇಲ್ಲ, ಅವ್ರು ನಿಜವಾಗ್ಲೂ ಸಕ್ರಮವಾಗಿದ್ದಾರೆ. ಯಾಕೆಂದರೆ ಇವತ್ತು ನಾವು ಮಳೆ ಬಂದಾಗ ರಾಜಕಾಲುವೆಗಳು ಕೆರೆಗಳು ಒತ್ತುವರಿಯಾಗಿದೆ ಅಂಥೇಳಿ ಒಂದಷ್ಟೆಲ್ಲ ನೋಡಿದಾಗ ದೊಡ್ಡ ಅಪಾರ್ಟ್ಮೆಂಟ್ಗಳು, ದೊಡ್ಡ ನಮ್ಮ ರಾಜಕಾರಣಿಗಳು ಒತ್ತುವರಿ ಮಾಡ್ಕೊಂಡಿರೋದು ಕಣ್ಮುಂದೆ ಇದೆ. ಆದರೆ ಅದನ್ನು ಯಾರು ಕೂಡ ತೆಗ್ಸಕ್ಕೆ, ಅದು ಯಾರು ಅಕ್ರಮ ಅಂತ ಹೇಳಲ್ಲ. ಯಾಕಂತಂದರೆ ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವತ್ತು ಸರ್ಕಾರಗಳಿಗೆ ಹಣವನ್ನು ಕೊಡ್ತಾರೆ ಅನ್ನೋಂಥ ಕಾರಣಕ್ಕೆ ಅದು ಅಕ್ರಮ ಅಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನು ಓಲೈಕೆ ಮಾಡ್ಕೋತಾರೆ. ಬಟ್ ಇಲ್ಲಿ ಬಡಪಾಯಿಗಳಿಗೆ ಓಟ್ ಹಾಕ್ಬಿಟ್ಟು ಅಕ್ರಮ ಅಂತೇಳಿ ಇವತ್ತು ರೋಡಿಗೆ ಬಂದು ಕೂತ್ಕೊಂಡಿದೆಯಲ್ಲ, ಅದು ತುಂಬ ವಿಷಾದನೀಯವಾದಂಥ ಸಂಗತಿ ಅಂತ ನಾನು ಹೇಳ್ತೀನಿ. ಮನೋಹರ್ ಸರ್, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ 4-5 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ ಈ ಎಲ್ಲವೂ ಬೆಳವಣಿಗೆಗಳು ನಡೆದ ನಂತರದಲ್ಲಿ ಅಂತ. ಅಂದರೆ ನೀವು ಹೇಳಿದಂಥ ಮಾಹಿತಿ ಮತ್ತು ಲಭ್ಯ ಇರುವಂಥ ಅಂಕಿಅಂಶವನ್ನು ತೆಗೆದು ನೋಡಿದ್ರೆ ಒಂದು 15-20 ವರ್ಷದಿಂದನೂ ಕೂಡ ಅಲ್ಲಿ ಅವರು ವಾಸವಾಗಿದ್ದರು ಅಂತ ಒಂದು ಭಾಗ. ಎಸ್, ಗೌರವ್ ಅವ್ರು ಹೇಳೋ ಪ್ರಕಾರ ಅಲ್ಲಿರೋರಿಗೆ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ವೋಟರ್ ID ಇದೆ, ಮತಗಳನ್ನು ಹಾಕ್ಸ್ಕೊಂಡಿದ್ದಾರೆ ಅಂತೆಲ್ಲ ಆಗುವಾಗ ಅದು ಅಕ್ರಮವಾಗಿರ್ಲಿಕ್ಕಂತರೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕಂತರೂ ಕಾಣಿಸ್ತಾ ಇದೆ. BJP ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಬಾಂಗ್ಲಾ ನುಸುಳುಕೋರಿದ್ದಾರೆ ಅಂತೇಳಿ. ನಿಜ ಅಲ್ಲಿದ್ದಾರಾ ಅಂತ? ಒಂದು ಕಡೆ ಅಕ್ರಮ ಅಂತಾರೆ, ಇನ್ನೊಂದು ಕಡೆ ಬಾಂಗ್ಲಾ ನುಸುಳುಕೋರ್ ಅಂತಾರೆ. ಏನು ನಡೀತಿದೆ ಕರ್ನಾಟಕದಲ್ಲಿ ಅಂತ? ಒಂದು ನನಗನ್ಸೋದು, ಬಡವರಿಲ್ಲ ಆದರೆ ಕೆಲಸ ಆಗಲ್ಲ ನಮ್ಮದು. ಅದು ನಮ್ಮ ಕೆಲಸ ಬೆಂಗಳೂರು ನಡೀಲಿಕ್ಕೆ ಅದರಲ್ಲಿ ಮುಖ್ಯವಾಗಿ ಮೈಗ್ರೆಂಟ್ ಲೇಬರ್, ವಲಸೆ ಕಾರ್ಮಿಕರು ಬೇಕಾಗ್ತಾರೆ. ಇವತ್ತು ನಮಗೆ ನಾರ್ತ್ ಈಸ್ಟ್ ಅವರು ಇಲ್ಲ ಆದರೆ ನಮ್ಮದು ಯಾವುದು ಹೋಟ್ಲ್ ನಡೆಯಲ್ಲ. ಮೆಜಾರಿಟಿ ಅವರೇ ಇದ್ದಾರೆ.
ಪ್ಲಸ್ ಬ್ಯೂಟಿ ಪಾರ್ಲರ್ಸ್ಗೆ ಎಲ್ಲ ಕೆಲಸ ಮಾಡೋ ನಾರ್ತ್ ಈಸ್ಟ್ ಅವರು. ಬೆಂಗಾಲಿ ವಲಸೆ ಬಂದಿರೋ ಜನ ಇಲ್ಲ ಆದರೆ ಓಕೆ, ನಮ್ಮ ತ್ಯಾಜ್ಯ ಕೆಲಸ ಇದೆಲ್ಲ ಜಾಸ್ತಿ ಅವರೇ ಮಾಡ್ತಿರೋದು. ಇಡೀ ಬೆಂಗಳೂರು ಗಬ್ ಆಗತ್ತೆ. ಓಕೆ, ಕೆಲಸ ಮಾಡಲಿಲ್ಲ ಅಂದರೆ ಅದೇ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರು ಓಕೆ ನಮ್ಮ ರಾಜ್ಯದಿಂದ ಬರ್ತಾರೆ, ಆದರೆ ಉತ್ತರ ಕನ್ನಡದಿಂದ ಬರ್ತಾರೆ ಅವರು, ಮೋಸ್ಟ್ಲಿ ದಲಿತರು. ಅವರಿಲ್ಲ ಆದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಲ್ಲ. ಇದೇ ರೀತಿಯಲ್ಲಿ ಕೆಲವು ನಾರ್ತ್ ಇಂಡಿಯನ್ ಜನ ಇಲ್ಲ ಆದರೆ ನಮಗೆ ಕಾರ್ಪೆಂಟ್ರಿ ಕೆಲಸ ಆಗಲ್ಲ ಅಥವಾ ಪ್ಲಂಬಿಂಗ್ ಕೆಲಸ ಆಗಲ್ಲ. ಇವತ್ತು ಬೆಂಗಳೂರು ನಡೀತಾ ಇದೆ ಅಂದರೆ ಅದಕ್ಕೆ ಈ ಕಾರ್ಮಿಕರದ್ದು ಜಾಸ್ತಿ ರೋಲ್ ಇದೆ. ಆ ರೀತಿ ಇರುವಾಗ ಅವರಿಗೆ ಮನೆ ಕಲ್ಪಿಸೋ ಜವಾಬ್ದಾರಿ ಸರ್ಕಾರದ್ದು, ಅದು ಮಾಡ್ತಾ ಇಲ್ಲ. ಅದಕ್ಕಾಗಿ ಜನ ಇವತ್ತು ಸರ್ಕಾರಿ ಜಮೀನಲ್ಲಿ ಗುಡಿಸಲು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಟಾಯ್ಲೆಟ್ಸ್ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಓಕೆ, ಇದನ್ನು ನಾವು ಅಕ್ರಮದ ಹೇಗೆ ಹೇಳಲಿಕ್ಕಾಗುತ್ತೆ? ಅವ್ರ ಕೆಲಸ ಬೇಕು ನಮಗೆ, ಅವ್ರ ದುಡಿಮೆ ಬೇಕು, ಆದರೆ ಅವ್ರು ಬೇಡ ನಮಗೆ. ಓಕೆ, ಇದು ರಾಂಗ್ ಆಗುತ್ತೆ. ಭಾರತದಲ್ಲಿ ಮಾತ್ರ ಇಲ್ಲ, ಇಡೀ ಪ್ರಪಂಚದಲ್ಲಿ ಇವತ್ತು ವಲಸೆ ಕಾರ್ಮಿಕರಿಲ್ಲ ಅಂದರೆ ಕೆಲಸ ಆಗಲ್ಲ. ಆ ಥರ ಸ್ಥಿತಿ ಇದೆ. ಎರಡನೇದು, ಒಂದು ಜಾಗದವರು 5-6 ಚೀಫ್ ಮಿನಿಸ್ಟರ್ ಆಗಿ ಇದ್ದಿದ್ದರು. ವಸೀಂ ಲೇಔಟು ಈಗ 7-8 ವರ್ಷ ಆಗಿದೆ. ಅಲ್ಲಿನೂ ಒಂದು 3-4 ಜನ ಇದ್ದಿರ್ತಾರೆ ಸಿ ಎಮ್ಗಳು. ಓಕೆ, ಆ ರೀತಿ ಇರುವಾಗ ನಾವು ಅವ್ರನ್ನ ಅಕ್ರಮ ಅಂತ ಹೇಗೆ ಹೇಳ್ತೀವಿ? ಅದೊಂದು. ಎರಡನೇದು, ಅದು ಅಕ್ರಮ ಇರಲಿ ಸಕ್ರಮ ಇರಲಿ ಏನೇ ಇರಲಿ, ಆದರೆ ಏನು ನೋಟಿಸ್ ಕೊಡದೆ ನೀವು ಏಕಾಏಕಿ ಹೇಗೆ ಧ್ವಂಸ ಮಾಡ್ತೀರಿ? ಸರ್ಕಾರ ಅಕ್ರಮ ಇಲ್ವಾ ಅಲ್ಲಿ? ನಮ್ಮ ಸಂವಿಧಾನದ ಏನು ಹಕ್ಕುಗಳಿದ್ದಾವೆ ಜನಕ್ಕೆ ಮತ್ತು ನಮ್ಮ ಕಾನೂನುಗಳೇನಿದ್ದಾವೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದ್ದಾವೆ, ಅದನ್ನು ವೈಲೇಟ್ ಮಾಡಿ ಇವರು ಡೆಮಾಲಿಷ್ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಬರ್ತಾರೆ, ಬಂದುಬಿಟ್ಟು ಎಲ್ಲನೂ ಏನು ಕುಕ್ಕಿಂಗ್ ಗ್ಯಾಸ್ ಸಿಲಿಂಡರ್ಸ್ ಇದ್ದಾವೆ ಅದನ್ನು ಮಾತ್ರ ಹೊರಗೆ ತನ್ನಿ ಅಂತಾರೆ. ಯಾಕೆಂದರೆ ಅದೇನೋ ಬ್ಲಾಸ್ಟ್ ಆದರೆ ಇಳಿಸೋದು ಪೊಲೀಸರು ಬೇರೆಯವರು. ಓಕೆ, ಅದನ್ನು ಬಿಟ್ಟು ಬೇರೆ ಏನು ತೊಗೊಳ್ಳಿ ಬಿಟ್ಟಿಲ್ಲ. ಪಾತ್ರೆಗಳಿಲ್ಲ, ಡ್ರೆಸ್ ಇಲ್ಲ, ಎಷ್ಟೋ ಜನರಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ಕೆಲವು ಮಕ್ಕಳದು ಹಾಲ್ ಟಿಕೆಟ್ ಇಲ್ಲ, ಅವರು ಈಗ ಎಕ್ಸಾಮ್ ಬರೀಬೇಕು. ಈ ರೀತಿಯಲ್ಲಿ ಓಪನ್ ಜಾಗದಲ್ಲಿದ್ದಾರೆ. ಇಷ್ಟು ದಿವಸ ಆಗಿದೆ, ರಿಲೀಫ್ ಏನು ಕೊಟ್ಟಿಲ್ಲ ಅವ್ರಿಗೆ, ನೀರು ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಬೇಕಾದರೆ 4 ಕಿಲೋಮೀಟರ್ ದೂರದಲ್ಲಿ ಹೋಗಿ ಹೆಗ್ಡೆ ನರಕ ಅಂತಾರೆ. ಜನ ಹೋಗಲ್ಲ, ಜನಕ್ಕೆ ಗೊತ್ತಿದೆ ಅಲ್ಲಿಗೆ ಹೋದರೆ ಇವರು ಎತ್ತಂಗಡಿ ಮಾಡಿಸ್ತಾರೆ ಅಂತ, ವಾಪಸ್ ಮನೆ ಸಿಗಲ್ಲ ಅನ್ನೋದು ಸ್ಥಿತಿ ಇದೆ. ಇದೆಲ್ಲನೂ NGOಗಳು, ಬೇರೆ ದಾನಿಗಳು ಅದನ್ನು ನಡೆಸ್ತಾ ಇದ್ದಾರೆ. ನೈಟು ತುಂಬ ಚಳಿ ಇದೆ, 14 ಡಿಗ್ರಿ ಸೆಂಟಿಗ್ರೇಡ್, ಅದರಲ್ಲಿ ಜನ ಜೀವನ ಮಾಡ್ತಾ ಇದ್ದಾರೆ. ಓಕೆ, ಇದು ಅಕ್ರಮ ಅಲ್ವಾ? ಸರ್ಕಾರ ಕಂಪ್ಲೀಟಾಗಿ ಕಾನೂನು ಬಾಹಿರವಾಗಿ ಜನವಿರೋಧಿಯಾಗಿ ಕೆಲಸ ಮಾಡ್ತಿದೆ. ನನಗೆ ಗೊತ್ತಾಗಿ ಅಲ್ಲಿ ಬಾಂಗ್ಲಾದೇಶದವರು ಒಬ್ಬರೂ ಇಲ್ಲ. ಬಾಂಗ್ಲಾ ಬಿಡಿ, ಪಶ್ಚಿಮ ಬಂಗಾಳದವರು ಅಥವಾ ತ್ರಿಪುರಾ ಅವರು, ಬೆಂಗಾಲಿ ಮಾತಾಡೋರು ಒಬ್ಬರು ಅಲ್ಲಿಲ್ಲ. ನಾನು ಆ ಏರಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ. ಫಕೀರ್ ಕುಟುಂಬಗಳೇನಿದ್ದಾವೆ ಎಲ್ಲ ಜೊತೆ ಕೆಲಸ ಮಾಡ್ತಾಯಿದ್ವಿ. ಫಕೀರ್ ಕಾಲನಿಯಲ್ಲಿ 3 ಜನ ಹಿಂದೂಗಳಿದ್ದಾರೆ, ಕನ್ನಡಿಗರು. ಅವ್ರನ್ನ ಬಿಟ್ಟು ಬೇರೆ ಎಲ್ಲ ಫಕೀರರು ಇದ್ದಾರೆ, ಫಕೀರ್ ಕಮ್ಯುನಿಟಿ. ಯಾರಿಗೆ ಬಾಂಗ್ಲಾರು ಬರಲ್ಲ, ಅವರಿಗೆ ಹಿಂದಿನೂ ಬರಲ್ಲ. ಅವ್ರು ಮಾತಾಡೋದು ಉರ್ದು, ನಮ್ಮ ದಕ್ಷಿಣ ಭಾರತ ಶೈಲಿಯಲ್ಲಿ ದಕ್ಕನಿ ಅಂತೀವಲ್ಲ ಆ ಭಾಷೆ ಮಾತಾಡ್ತಾರವರು. ತೆಲುಗು ಮಾತಾಡ್ತಾರೆ. ಯಾಕೆಂದರೆ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಕೆಲವು ದರ್ಗಾಗಳಿದ್ದಾವೆ. ಕುಲ್ಲಾಯ ಸ್ವಾಮಿ ದರ್ಗಾ ಅಂತ ಇದೆ ಅವ್ರದ್ದು ಅನಂತಪುರಲ್ಲಿ. ಜಡ್ಚೆಲ್ಲಲ್ಲಿ ಇನ್ನೊಂದು ದರ್ಗಾ ಇದೆ, ಅದರ ಜೊತೆ ಸಂಬಂಧ ಇದೆ ಅವ್ರಿಗೆ, ಅಲೆಮಾರಿಗಳು. ಓಕೆ, ಅದು ಮಾತಾಡ್ತಾರೆ. ಅದನ್ನು ಬಿಟ್ಟು ನಾವೀಗ ಒಂದು 150 ಮನೆಗಳಿದ್ದಾವೆ ವಸೀಂ ಲೇಔಟಲ್ಲಿ. ಅದು ಧ್ವಂಸ ಆಗಿಲ್ಲ, 3 ಮಾತ್ರ ಧ್ವಂಸ ಆಗಿದೆ, ಬೇರೆ ಹಾಗೇ ಇದ್ದಾವೆ. ಅವರ ಜೊತೆ ನಾವು 5 ವರ್ಷದ ಕೆಲಸ ಮಾಡ್ತಾಯಿದ್ವಿ. ಅಲ್ಲಿನೂ ಒಬ್ಬರು ಬೆಂಗಾಲಿ ಇಲ್ಲ. ಅಲ್ಲಿರೋದು ಒಂದೇನೇ ಇರಬೇಕು, ಬಿಹಾರಿ ಫ್ಯಾಮಿಲಿ. ಅದನ್ನು ಬಿಟ್ಟರೆ ನಾರ್ತ್ ಇಂಡಿಯನ್ಸ್ ಯಾರೂ ಇಲ್ಲ, ಎಲ್ಲರೂ ಕನ್ನಡಿಗರು. ಕೆಲವರು ಆಂಧ್ರ, 1-2 ಫ್ಯಾಮಿಲಿ ಕೇರಳ, ತಮಿಳ್ನಾಡು ಇದ್ದಾರೆ. ಹೊಸದಾಗಿ ಯಾರು ಬಂದಾರೋ ಈ ಡೆಮಾಲಿಷ್, ಅದು ನನಗೆ ಗೊತ್ತಿಲ್ಲ ನಂಬರ್ಸ್. ಆದರೆ ನಾನು ಯಾರನ್ನೂ ಬೆಂಗಾಲಿನೂ ನೋಡಿಲ್ಲ ಅಲ್ಲಿ. ಬೆಂಗಾಲಿನೂ ಇಲ್ಲ, ರೋಹಿಂಗ್ಯಾನೂ ಇಲ್ಲ. ನನಗೆ ಗೊತ್ತಾಗತ್ತೆ ಬೆಂಗಾಲಿಗಳು ಹೇಗೆ ಮಾತಾಡ್ತಾರೆ ಅಂತ. ನಾವು ಬೆಂಗಾಲಿ ಜನರ ಜೊತೆ ಮತ್ತು ರೋಹಿಂಗ್ಯಾ ಜನರ ಜೊತೆ ನಾವು ಕೆಲಸ ಮಾಡ್ತಾಯಿದ್ವಿ. ಅದು ಚಿರಂಜೀವಿ ಲೇಔಟ್ ಹೆಬ್ಬಾಳದಲ್ಲಿರ್ಬೋದು, ಅಥವಾ ದಾಸರಹಳ್ಳಿ, ಹೆಬ್ಬಾಳ ದಾಸರಹಳ್ಳಿ ಇರ್ಬೋದು, ಅಥವಾ ತಿರುಮೇನಹಳ್ಳಿ. ಈ ಧ್ವಂಸ ಆಗಿರೋ ಸೈಟಿಂದ 1 ಕಿಲೋಮೀಟರ್ ದೂರದಲ್ಲಿ ನಮಗೆ ಗೊತ್ತು ಅವ್ರು ಹೇಗೆ ಮಾತಾಡ್ತಾರೆ ಹಿಂದಿ ಅನ್ನೋದು. ಬೆಂಗಾಲಿ ಮಾತ್ರ ಹಿಂದಿನೇ ಬೇರೆ ಇರುತ್ತೆ, UP ಬಿಹಾರದ ಹಿಂದಿನೇ ಬೇರೆ ಇರುತ್ತೆ. ಓಕೆ, ನನ್ನ ದೃಷ್ಟಿಯಲ್ಲಿ ಒಬ್ಬರೂ ಇಲ್ಲ. ಓಕೆ, ಈಗ ಯಾರಲ್ಲಿ ಬಾಂಗ್ಲಾದೇಶ ಇದೆ ಅಂತ ಹೇಳ್ತಿದಾರಲ್ಲ, ಅವ್ರು ಪ್ರೊಡ್ಯೂಸ್ ಮಾಡಲಿ, ಎಷ್ಟು ಜನ ಇದ್ದಾರೆ, ಯಾರವರು, ಏನು ಅಂತ. ಓಕೆ, ನಮ್ಮ ಚರ್ಚೆ ನಡೀತಾ ಇರಬೇಕಾದಾಗಲೇ ಒಂದು ಡೆವಲಪ್ಮೆಂಟ್ ನಡೆದಿದೆ. ಆ ಡೆವಲಪ್ಮೆಂಟ್ ಏನು ಅಂತೇಳಿದರೆ, ಮಾನವ ಹಕ್ಕುಗಳ ಆಯೋಗ ಮಧ್ಯಂತರ ಶಿಫಾರಸನ್ನು ನೀಡಿದೆ ಸರ್ಕಾರಕ್ಕೆ ಮತ್ತು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ. ಅವರು ಮನವಿಯನ್ನು ಮಾಡಿದ್ದಾರೆ. ಆ ಶಿಫಾರಸಲ್ಲಿ ಏನಿದೆ ಅನ್ನುವಂಥದ್ದು ನಾನು ಒಂದು ಸರಿ ಓದ್ಬಿಡ್ತೀನಿ. ಸದರಿ ಸ್ಥಳದ ಹತ್ತಿರ ಸರ್ಕಾರಿ ಮೈದಾನ ಇದ್ದು ಅಲ್ಲಿಯೇ ಟೆಂಟ್ ಹಾಕಿ ಅವರುಗಳಿಗೆ
ಬಿಸಿ ಆಹಾರವನ್ನು ಒದಗಿಸಬೇಕು ಅಂತೇಳಿ ಅವರೊಂದು ಸಲಹೆಯನ್ನು ಕೊಟ್ಟಿದ್ದಾರೆ, ಶಿಫಾರಸನ್ನು ಮಾಡಿದ್ದಾರೆ. ಸದರಿ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಸದರಿ ಸ್ಥಳದಲ್ಲಿ ಸಂಚಾರಿ ಆರೋಗ್ಯ ಕೇಂದ್ರ ಸ್ಥಾಪಿಸಿ ಅಲ್ಲಿನ ಜನರ ಆರೋಗ್ಯವನ್ನು ಸಮಸ್ಯೆ ಆಗದಿರುವಂಥ ನೋಡ್ಕೊಳ್ಬೇಕು, ಅವ್ರ ಆರೋಗ್ಯವನ್ನು ಚೆನ್ನಾಗಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಅನ್ನೋಂಥ ರೀತಿಯೊಳಗಡೆ ಅವರು ಶಿಫಾರಸನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹಾಲಿ ಕನಿಷ್ಠ ತಾಪಮಾನ 16ರಿಂದ 18 ಡಿಗ್ರಿ ಸೆಲ್ಸಿಯಸ್ ಇದೆ. ಹಾಗಾಗಿ ನಿರಾಶ್ರಿತರು ಉಳಿದುಕೊಳ್ಳೋದಕ್ಕೆ ತಾತ್ಕಾಲಿಕ ವಸತಿ ಮತ್ತು ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಎನ್ನುವಂತಹ ಶಿಫಾರಸನ್ನು ಮಾಡಿದೆ. ಅಂದರೆ ಮಾನವ ಹಕ್ಕುಗಳ ಆಯೋಗವೂ ಕೂಡ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆಯನ್ನು ಖಂಡಿಸಿದೆ. ಅವರು ಕೂಡ ಭಾಳಷ್ಟು ಜನ ಭೇಟಿ ಕೊಟ್ಟು ಬಂದಿದ್ದಾರೆ. ಅದು ಏನು ರಿಪೋರ್ಟ್ ಇದೆ ಅನ್ನುವಂಥದ್ದು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಗೌರವ್ ಅವರಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಕರ್ನಾಟಕದೊಳಗಡೆ ಓಕೆ ಇವರು ಅಲ್ಲಿ ಹೋಗಿ ಅವ್ರ ಅಕ್ರಮವಾಸ ಆಗಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಂತ ಹೇಳುವಾಗ ಸರ್ಕಾರಕ್ಕೆ ಮತ್ತು ಇದನ್ನು ನೋಡ್ತಾ ಇರುವಂಥ ನಮ್ಮ ವೀಕ್ಷಕರಿಗೂ ಒಂದು ಸರಿಯಾದಂಥ ಕ್ಲಾರಿಟಿ ಸಿಗಲಿ ಅಂತೇಳಿ ಕರ್ನಾಟಕದೊಳಗಡೆ 11 ಲಕ್ಷ ಎಕರೆಯಷ್ಟು ಭೂಮಿಯನ್ನು ಭೂಗಳರು ವಶಪಡಿಸ್ಕೊಂಡಿದ್ದಾರೆ. ಬೆಂಗಳೂರಂಥ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 34,000 ಎಕರೆಯಷ್ಟು ಒತ್ತುವರಿಯಾಗಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಆದರೆ ಮತ್ತು ಎಷ್ಟೋ ಕಡೆಗಳಲ್ಲಿ ಈ ರಾಜಕಾಲುವೆ ಬೇರೆ ಬೇರೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಎಷ್ಟೋ ಕಡೆಗಳಲ್ಲಿ ಕಾನೂನನ್ನು ಉಲ್ಲಂಘಿಸಿ ರಿಯಲ್ ಎಸ್ಟೇಟು ಮತ್ತು ಶ್ರೀಮಂತರು ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ. ಅವ್ರಿಗೆ ತೋರಿಸ್ತಾ ಇದ್ದಂತಹ ಹೀರೋಯಿಸಮ್ನ ಅಧಿಕಾರಿಗಳು ಪಾಪ ಎಲ್ಲೋ ದೂರದಿಂದ ವಲಸೆ ಬಂದಿರತಕ್ಕಂತಹ ಕಾರ್ಮಿಕರ ಮೇಲೆ ಅಥವಾ ಏನೋ ಬೆಂಗಳೂರೊಳಗಡೆ ದುಡ್ಕೊಂಡು ತಿನ್ನೋಣ ಅಂತ ಬಂದಂತಹ ಬಡ ಜನರ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತು ಸರ್ಕಾರ ಅನ್ನುವಂಥ ರೀತಿಯೊಳಗಡೆ ಕಾಣಿಸ್ತಾ ಇದೆ. ಪಾಪ ಇವ್ರ ಕಷ್ಟ ಏನು ಅಂತ ಹೇಳಿದ್ರೆ ಹುಟ್ಟಿದೂರೊಳಗಡೆನೂ ಏನೋ ಸಿಗಲಿಲ್ಲ, ನಂಬ್ಕೊಂಡು ಬಂದಿರತಕ್ಕಂಥ ಪ್ರದೇಶದಲ್ಲೂ ಕೂಡ ಈ ರೀತಿಯ ದೌರ್ಜನ್ಯವನ್ನು ಎದುರಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಏನು ಹೇಳ್ತೀರಿ ಒಟ್ಟಾರೆ ಇದಕ್ಕೆ ಅಂತ? ಈಗ ಒಂದು ನೀವು ಹೇಳಿದ್ದು ಕರೆಕ್ಟ್ ಇದೆ. ಬೆಂಗಳೂರು ಒಳಗಡೆ ಒಂದು 34,000 35,000 ಎಕರೆ ಸರ್ಕಾರಿ ಭೂಮಿ ಇದೆ ಅಂತೇಳಿ ಆವತ್ತಿನ ಟೈಮಲ್ಲಿ CPM ಪಕ್ಷದ MLA ಅವರು ಶ್ರೀರಾಮ್ ರೆಡ್ಡಿ ಅವರು ಕರ್ನಾಟಕದಲ್ಲಿ ಈ ಥರದೆಲ್ಲ ಒಂದು ದಂಧೆ ನಡೀತಿದೆ ರಿಯಲ್ ಎಸ್ಟೇಟ್ದು ಅಂತೇಳಿ ಧ್ವನಿ ಎತ್ತದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿರುವಂಥ 34,000 ಎಕರೆ ಭೂಮಿಯನ್ನು ಕೂಡ ಇವತ್ತು ಅದನ್ನು ಸರ್ಕಾರ ವಶಪಡಿಸ್ಕೊಂಡು ಬಡವರಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಅವತ್ತು ಹೋರಾಟವನ್ನು ಕೂಡ ಮಾಡಿತ್ತು. ಅವತ್ತಿನ ಕಾಲದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು. ಆ ರಚನೆ ಮಾಡಿದ ನಂತರದಲ್ಲಿ ಎಲ್ಲ ಕಡೆಗಳಲ್ಲಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ಯಾವ್ಯಾವ ರಾಜಕಾರಣಿಗಳು ಒತ್ತುವರಿ ಮಾಡ್ಕೊಂಡಿರೋ ಅಂಕಿ ಸಂಖ್ಯೆ ಇವತ್ತು ಸರ್ಕಾರದ ನಡುವೆಯಲ್ಲಿದೆ. ಅದನ್ನು ಇದೇ BJP ಸರ್ಕಾರ ಅವತ್ತಿಗೆ ಯಡಿಯೂರಪ್ಪನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇ ಅವತ್ತು ಎಡಪಕ್ಷ CPM ಪಕ್ಷ ಆ ಭೂಮಿಯನ್ನು ವಶಪಡಿಸ್ಕೊಂಡು ಬಡವರಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತು. ಆದರೆ ಅದೇ BJP ಸರ್ಕಾರ ಇದೇ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಗೇಟಿಗೆ ಬೀಗ ಹಾಕ್ಕೊಂಡು ಒಳಗಡೆ ದಲ್ಲಾಳಿಗಳನ್ನ ಇಟ್ಕೊಂಡು ಹರಾಜಿನ ಪ್ರಕ್ರಿಯೆನ ಪ್ರಾರಂಭ ಮಾಡಿತಿ. ಭೂಮಿಯನ್ನು ಕಳ್ಳರಿಗೇ ಮತ್ತೆ ಹರಾಜು ಹಾಕೋದು, ಯಾರು ಕಳ್ತನ ಮಾಡೋರೆ ಆ ವಸ್ತುಗಳನ್ನ ಕಳ್ಳರಿಗೆ ಹರಾಜು ಹಾಕುವಂಥ ಕೆಲಸವನ್ನು ಅವತ್ತು ಮಾಡ್ತಾ ಅವತ್ತಿಗೆ ಎಡಪಕ್ಷಗಳು ಬೇರೆ ಬೇರೆ ಸಂಘ ಸಂಸ್ಥೆ ಎಲ್ಲವೂ ಕೂಡ ಹೋರಾಟ ಮಾಡಿದಾಗ ಹರಾಜು ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಇವತ್ತು ಇಲ್ಲಿ BJP ಆಗ್ಬೋದು, ಇವರ ಕಾಂಗ್ರೆಸ್ ಆಗ್ಬೋದು, ಜನತಾದಳ ಆಗ್ಬೋದು, ಇವತ್ತೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಇವತ್ತು ಇರೋದ್ರಿಂದ ಇವತ್ತು ತಮ್ಮ ಆಸ್ತಿಗಳು ಸಾವಿರಾರು ಎಕರೆ ಭೂಮಿಗಳು ಮಾಡ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ಯಾರು ಚಕಾರ ಎತ್ತಲ್ಲ. ಯಾಕೆ ಅಂತಂದ್ರೆ ಆ ರೀತಿ ಏನಾದರೂ ಮಾತಾಡಿದ್ದೇ ಆದರೆ ಅವರು ಬುಡಕ್ಕೆ ಬರ್ತದೆ ಅನ್ನುವಂಥದ್ದು ಕೂಡ ಅವ್ರಿಗೂ ಭಯ ಇದೆ. ಯಾಕಂದರೆ ಸಾವಿರಾರು ಎಕರೆ ಭೂಮಿಗಳನ್ನ ಒಬ್ಬೊಬ್ಬ ರಾಜಕಾರಣಿಗಳು ಕೂಡ ಇಟ್ಕೊಂಡಿದ್ದಾರೆ. ಯಾರ್ಯಾರ್ದು ಅಂತೇಳಿ ಯಾವ್ಯಾವ ಮಾಲ್ಗಳಿದ್ದಾವೆ, ಯಾವ್ಯಾವ ಮಲ್ಟಿ ಸ್ಟೋರ್ಗಳಿದ್ದಾವೆ, ಯಾವ ಕೆರೆ ಒತ್ತುವರಿ ಮಾಡ್ಕೊಂಡು ಎಂತೆಲ್ಲ ಅಪಾರ್ಟ್ಮೆಂಟ್ ಕಟ್ಟೋರು ಅನ್ನುವಂಥದ್ದು ಎಲ್ಲ ಜಗತ್ತಿಗೆ ಗೊತ್ತಿದೆ. ಅದ್ರ ಬಗ್ಗೆ ಚಕಾರ ಎತ್ತಲಿಕ್ಕೆ ಹೋಗಲ್ಲ, ಅದನ್ನು ಹೊಡೆಯೋಕ್ಕೋಲ್ಲ. ಡಾಲರ್ಸ್ ಕಾಲೋನಿಲಿ ಯಾರಿದ್ದಾರೆ? ಡಾಲರ್ಸ್ ಕಾಲೋನಿ ಬಡವ್ರವರ ಸರ್ಕಾರಿ ಜಾಗ ಒತ್ತುವರಿ ಆಗಿಲ್ವಾ? ಮುಟ್ಟಕ್ಕೆ ತಾಕತ್ತಿದೆಯಾ? ಇಲ್ಲ. ಕಳೆದ ವರ್ಷದಲ್ಲೂ ಕೂಡ ಅಷ್ಟೇ ದೊಡ್ಡ ಮಳೆ ಬಂದಂಥ ಸಂದರ್ಭದಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ವರೆಗೂ ಹೋದರು ಹೊಡಿತೀವಿ ಅಂತೇಳಿ. ಅಲ್ಲಿ ಹೊಡೆಯೋಷ್ಟೊತ್ತಿಗೆ ಅಲ್ಲಿ ನಿಂತ್ಕೋತಾರೆ, ಅವ್ರು ನೋಟಿಸ್ ಕೊಟ್ಟು ಕೋರ್ಟಿಂದ ಸ್ಟೇ ತೊಗೊಂಬಂದು ಅದನ್ನು ವೆಕೇಟ್ ಮಾಡಿಸ್ಕೊಳಕ್ಕೆ ನೋಡ್ತಾರೆ. ಅಂದರೆ ಇದು ಹಣವಂತರಿಗೆ ಈ ರೀತಿಯಾದಂಥ ಒಂದು ರಾಜಕಾರಣವನ್ನು ಇವತ್ತು ನಮ್ಮ ಆಳುವಂಥ ಸರ್ಕಾರಗಳು ಮಾಡ್ತಿದ್ವಿ. ಬಡವರು ಅಂತ ಹೇಳಿದಾಗ ರಾತ್ರಿ ಮಲಗಿದವ್ರು ಬೆಳಗ್ಗೆ ಎದ್ದು ಕಣ್ಣುಚ್ಕೊಂಡು ಎದ್ದೇಳಕ್ಕೆ ಮುಂಚಿತವಾಗಿ ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಜನ ವಿನಂತಿ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಧ ಗಂಟೆ ಟೈಮೂ ಕೊಡಲಾರ್ದೆ ಕೇವಲ ಗ್ಯಾಸ್ ಸಿಲಿಂಡರ್ ಮಾತ್ರ ತಗೊಂಡು ಆಚೆ ಹೋಗ್ರಿ ಅಂತ ಹೇಳಿದ್ರೆ ಏನಾದರೂ ಆದರೆ ಪಾಪ ಇವರೆಲ್ಲ ಬಸ್ಟ್ ಆಗ್ತಾರೆ ಅಂತೀನಿ, ಅಲ್ಲಿನ ಜನ ಸಾಯ್ತಾರೆ ಅಂತಲ್ಲ, ಆಯಿತಾ? ಯಾರು ಒತ್ತುವರಿ ತೆರವುಗೊಳಿಸ್ಲಿಕ್ಕೆ ಹೋದಂಥ ಅಧಿಕಾರಿಗಳು ನಮಗೆಲ್ಲಿ ತೊಂದರೆ ಆಗ್ತದೆ ಅಂತೇಳಿ ಗ್ಯಾಸ್ ಸಿಲಿಂಡರ್ಗಳು ಮಾತ್ರ ತಗೊಂಡೋಗಿ ಆಚೆ ಹಾಕಿ ಹೋಗಿ ಅಂತೇಳಿ ಹೇಳ್ತಾರೆ ಅಂತಂದರೆ ಎಂಥ ಅಮಾನವೀಯತೆಯಾಗಿ ನಡ್ಕೊಂಡಿದ್ದಾರೆ ಅಂತೇಳಿ. ಒಂದು ನೋಟಿಸ್ ಕೊಟ್ಟಿದ್ದರೆ ಇವತ್ತು
ಸರ್ವೆಗೂ ಕೂಡ ಸರ್ಕಾರಕ್ಕೆ ಅನುಕೂಲ ಆಗ್ತಿತ್ತು. ನೋಟಿಸ್ ಕೊಟ್ಟು ನೋಡಮ್ಮ ಹಿಂಗೆ ಎಷ್ಟು ದಿನದಲ್ಲಿ ಖಾಲಿ ಮಾಡಬೇಕಾಗುತ್ತೆ, ನೀವು ಅನಧಿಕೃತವಾಗಿದ್ದೀರಾ ಅಂದಿದ್ರೆ ಅವ್ರ ಹತ್ರ ಇರುವಂಥ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ದಯಮಾಡಿ ನಮಗೇನು ಬೇಕೋ ಅದು ವ್ಯವಸ್ಥೆ ಕೊಡಿ ಅಂತ ಕೇಳ್ತಿದ್ರು. ಆವಾಗ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ, ಎಲ್ಲ ಅಂಕಿ ಸಂಖ್ಯೆಗಳು ಸಿಗ್ತಿತ್ತು. ಆದರೆ ಇವತ್ತು ಆ ರೀತಿ ಮಾಡಲಿಲ್ಲ. ಇವತ್ತೇನು ಹೇಳ್ತಾರೆ, 3 ದಿನ ಆಗಿತ್ತು, 20ನೇ ತಾರೀಕು ಹೊಡೆದಿದ್ದಾರೆ, 22ನೇ ತಾರೀಕುವರೆಗೂ ಯಾರೂ ಕೂಡ ಮಾತಾಡಿಲ್ಲ. ಅಷ್ಟರಲ್ಲಿ ಈ ಘಟನೆಯನ್ನು ಕಂಡ ಒಂದು ಸಾಮಾಜಿಕ ಮೌಲ್ಯಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿರುವಂಥ CPIMನ ಕೇರಳದ ಚೀಫ್ ಮಿನಿಸ್ಟ್ರು ಒಂದು ಟ್ವೀಟ್ ಮಾಡ್ತಾರೆ. ಯಾಕೆಂದರೆ ಅವರು ಕೇವಲ ಕರ್ನಾಟಕದ ಮಾತ್ರನೇ ಇಲ್ಲ, ಇಡೀ ಎಲ್ಲೇ ದೇಶದ ಆ ಥರದೊಂದು ಘಟನೆಗಳು ನಡೆದಾಗ ಸಾಮಾನ್ಯ ಜನ, ಬಡವರು, ಕಾರ್ಮಿಕರು, ಮಹಿಳೆಯರು, ರೈತರು ಈ ಥರ ತೊಂದರೆ ಆದಾಗ ತಕ್ಷಣ ಮಧ್ಯಪ್ರವೇಶ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಆ ರೀತಿಯಾಗಿ ಮಾನವೀಯತೆ ನೆಲೆಯಲ್ಲಿ ಈಗ ಒಂದು ಬುಲ್ಡೋಸರ್ ರಾಜ್ಯ ಆಗಿಬಿಟ್ರೆ, ಯಾಕಂದರೆ ಡೆಲ್ಲಿಯಲ್ಲಿ ಬುಲ್ಡೋಸರ್ ಬಂದಾಗ ಅಲ್ಲಿಯ CPM ಮುಖಂಡರು ಬೃಂದಾಕಾರಕ್ಕೆ ಹೋಗಿ ನಿಲ್ತಾರೆ, JCPಗೆ ಅಡ್ಡ, ನನ್ನ ಮೇಲೆ ಫಸ್ಟ್ JCP ಹೊರಡಿಸಿ ಮುಂದೆ ನೀವು ಮನೆ ಹೊಡೀರಿ ಅಂತೇಳಿ. ಆ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಕೂಡ ಮಧ್ಯಪ್ರವೇಶ ಮಾಡ್ತಾ ಇರೋಂಥಲ್ಲಿ ಇವತ್ತು ಅದೇ ಥರ ಮಾಡಿದ್ದಾರೆ. ಇಲ್ಲೂ ಕೂಡ ಮಾಡಿದ ಕೂಡಲೇ ಅದನ್ನು ಒಂದು ಇದಾಗಿ ಪಾಸಿಟಿವ್ ಆಗಿ ತೊಗೋಬೇಕಿತ್ತು. ಅದು ರಾಜಕಾರಣ ಅಂತ ಹೇಳಿದ್ರೆ ಇಲ್ಲಿರೋಂಥ ಜನ ಕೇರಳ CMಗೆ ಏನು ಓಟ್ ಹಾಕಿರಲಿಲ್ಲ. ಹಾಕಿದ್ದು ಓಟ್ ಇಲ್ಲಿ ಕಾಂಗ್ರೆಸ್ನ ಸರ್ಕಾರಕ್ಕೂ BJP ಸರ್ಕಾರಕ್ಕೂ ಓಟ್ ತಗೊಂಡವ್ರು. ಇವರು ಮಾತಾಡಲಿಲ್ಲ, ಇವ್ರು ಹೊಡೆದು ಆಚೆ ಬಿದಿ ಬಿಸಾಕಿದ್ರು. ಆದರೆ ಅವ್ರು ಮಾತಾಡಿದ್ರು ಅಂದ ಕೂಡಲೇ ಹೌದು ನಮ್ಮ ರಾಜ್ಯದಲ್ಲಿಂದ ಘಟನೆ ಇವತ್ತು ದೇಶದ ಸುದ್ದಿ ಆಗಿದೆಯಲ್ಲ ಅಂತೇಳೋದು ಸರಿಪಡಿಸೋದಕ್ಕೆ ಮುಂದಾಗಬೇಕೇ ಬಿಟ್ಟರೆ ಅಲ್ಲೇನೋ ರಾಜಕೀಯ ಆಗ್ತಿದೆ, ಇವರೇನೋ ರಾಜಕೀಯ ಮಾಡ್ತಿದ್ದಾರೆ ಅಂದರೆ ಆಮೇಲೆ ಯಾಕೆ ಹೋದ್ರಿ ನೀವು? ನಾನು ಕೇಳ್ತೀನಿ. ಅಥವಾ ಜಮೀರ್ ಅಹಮದ್ ಆಗ್ಬೋದು, DK ಶಿವಕುಮಾರ್ ಅವರಾದರೆ ಯಾಕೆ ಹೋದ್ರಿ? ಅವ್ರು ರಾಜಕಾರಣ ಮಾಡಿದ್ರಪ್ಪ, ನೀವ್ಯಾವ ರಾಜಕಾರಣ ಮಾಡೋಕ್ಕೆ ಹೋದ್ರಿ? ಅಲ್ಲಿ ಮಾನವೀಯತೆ ಇದ್ದಿದ್ರೆ ಮೊದಲು ಹೊಡೆಯೋಕ್ಕೆ ಮುಂಚೆ ಎಚ್ಚರಿಕೆ ಇರಬೇಕಿತ್ತಲ್ಲ. ಅದು ಮಾಡದೇ ಇರೋದು ಇದೆಯಲ್ಲ, ಅದು ಸರಿಯಾದಂಥ ಕ್ರಮ ಅಲ್ಲ. ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಜೊತೆಯಲ್ಲಿ ಇವರೆಲ್ಲ ಯಾವ ರೀತಿ ಇದ್ದಾರೆ, ಆಗ ಪಾಪ ಬಡವ್ರ ಪರವಾಗಿ ಯಾವ ಧೋರಣೆಗಳಿದ್ದಾವೆ ಅಂತೇಳಿ ಇವತ್ತು ಸ್ಪಷ್ಟವಾಗಿ ನಮ್ಗೆ ಅದರಲ್ಲಿ ಕಾಣಿಸ್ತದೆ. ಹಂಗಾಗಿ ಬಡವರಿಗೆ ಒಂದು ರಾಜಕಾರಣವನ್ನು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಜೊತೆ ಇವತ್ತು ಕೈ ಜೋಡಿಸಿದ್ದಾರೆ ಅನ್ನೋಕ್ಕೆ ಬಹುತೇಕ ನಮ್ಮ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ MLAಗಳು, ಮಿನಿಸ್ಟ್ರುಗಳು ಇವರೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಜೊತೆ ಇರೋದ್ರಿಂದ ಅದಂಗೆ ನಡೆಯುತ್ತೆ. ಮತ್ತು ಇನ್ನೊಂದು ಲೇಔಟ್ಗಳಲ್ಲಿ ಬಹುತೇಕ ಇವತ್ತು ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯನ್ಸ್ ಇವರೆಲ್ಲರೂ ಇದ್ದಾರೆ. ಮತ್ತು ನಮ್ಮಲ್ಲಿ MNC ಕಂಪ್ನಿಗಳು ಜಾಸ್ತಿ ಇದ್ದಾವೆ. ಬಹುತೇಕ ಕೆಲಸ ಕಾರ್ಯ ಎಲ್ಲರೂ ಇದ್ದಾರೆ. ಅಲ್ಲೆಲ್ಲೂ ಮಾತಾಡಲ್ಲ. ಇವ್ರು ಆ ರಾಜ್ಯದವರು, ಈ ದೇಶದವರು ಎಂತೂ ಮಾತಾಡಲ್ಲ. ಆದರೆ ಸ್ಲಮ್ಮಿಗೆ ಬಂದಾಗ ಮಾತ್ರ ಈ ಪ್ರಶ್ನೆಗಳನ್ನ ತೆಗಿತಾರಲ್ಲ. ಅಂದರೆ ಬಡವರು ಅಂತಂದ್ರೆ ಅಷ್ಟೊಂದು ಕೇವಲವಾಗಿದ್ದಾರ ಅಂತೇಳಿ. ಬಡವರು ಅನ್ನೋರು ಓಟ್ ಹಾಕಿ ಇವ್ರನ್ನ ಕೂರ್ಚಿಲಿ ಕೂಡ್ಸೋದು ಅವರ ಆಯಿತಾ, ಹಣ ಕೊಟ್ಟು ಇವತ್ತು MNC ಕಂಪ್ನಿ ಕೆಲಸ ಮಾಡೋ ಜನ ಇವ್ರಿಗೆ ಓಟ್ ಹಾಕಲ್ಲ. ಅವ್ರು ಯಾರೂ ಓಟ್ ಹಾಕಲ್ಲ, ಇವರಿಗೆ ಹಾಕ್ತಾ ಇರೋರು ಬಡವರು. ಹಂಗಾಗಿ ಓಟ್ ಹಾಕಿದ್ವಿ, ನಮ್ಮ ರೈಟ್ಸು ಕೊಡ್ರಿ ಅಂತ ಕೇಳ್ತಿದ್ದಾರೆ ಇವತ್ತು ಅಲ್ಲಿ ಜನ. ಹಾಗಾಗಿನೇ ಇವತ್ತು ಆಗಲೇ ಮನೋಹರ್ ಅವ್ರು ಹೇಳ್ದಂಗೆ ಅಲ್ಲಿ ಇರುವಂಥ ಜನ ಬಹುತೇಕ ಎಲ್ಲ ಭಾಷೆ ಜನಾಂಗವರು ಇದ್ದಾರೆ. ಅಂದರೆ ಇವತ್ತು ಬೆಂಗಳೂರು ಸ್ವಚ್ಛವಾಗಿರ್ಲಿಕ್ಕೆ ಕಾರಣ ಅವರು. ಇವತ್ತು ನಮ್ಮ ಮನೆಗೆ ಕಸ ಎತ್ಕೊಂಡು ಹೋಗೋರು ಅವರು. ನೇಪಾಳಿಯನ್ಸ್ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ನೇಪಾಳಿಯನ್ಸ್ ಇದ್ದಾರೆ ಇವತ್ತು. ಹಂಗಾಗಿ ಹೋಗಿಸ್ರಿ ಅಂತ ಹೇಳ್ರಿ ನೋಡೋಣ, ತಾಕತ್ತೈತೆ ಅವರಿಗೆ, ಹೇಳೋಕ್ಕಾಗಲ್ಲ. ಮತ್ತು ಅದೇ ಥರದಲ್ಲಿ ಎಲ್ಲ ಕಡೆಗಳಲ್ಲೂ ಎಲ್ಲ ಭಾಷೆಯವರು ಇದ್ದಾರೆ. ಹಿಂದೆ ಕೂಡ 2080 ತೂಬರಳ್ಳಿ ಮಹದೇವಪುರ ಕ್ಷೇತ್ರ, ಅದರಲ್ಲೂ ಹಿಂಗೆ ಅರವಿಂದ ಲಿಂಬಾವಳಿಯವರು ಅಲ್ಲಿ ಅದು ಕೂಡ ಪಾಪ ಅವ್ರು ಅಕ್ರಮ ಹಾಕ್ಕೊಂಡಿರಲಿಲ್ಲ. ಯಾವುದೋ ಒಂದು ಖಾಸಗಿ ಜಮೀನು ಒಳಗಡೆ 2,000 ರೂಪಾಯಿ ಕೊಟ್ಟು ಅಲ್ಲಿ ಬಾಡಿಗೆಗೆ ಶೆಡ್ ಹಾಕ್ಕೊಂಡಿದ್ದು. ಅದನ್ನು ಕೂಡ ಬಾಂಗ್ಲಾದೇಶದವರು ನುಸುಳ್ಬಿಟ್ಟವ್ರೆ ಅಂತೇಳಿ ಅಲ್ಲಿ ಕೂಡ ಒತ್ತುವರಿ ಏನಾಗಿದೆ ಅಂತ ಎತ್ತಂಗಡಿ ಮಾಡಿಸ್ತಂಥ ಟೈಮಲ್ಲೂ ಕೂಡ ಇದೇ ಜನವಾದಿ ಮಹಿಳಾ ಸಂಘಟನೆ, ಇದೇ NGOಗಳು, ಅದೇ CPIM ಪಕ್ಷನೇ ಇವತ್ತು ಜನರನ್ನ ಉಳಿಸಿದೆ. ಆ ಜನರ ಹತ್ರ ನೀವು ಕಷ್ಟದ ಕೆಲಸ ಮಾಡಿಸ್ಕೊತಾ ಇಲ್ವಾ? ನಿಮ್ಗೆ ಯಾವ ಸ್ಕೂಲ್ ಬಸ್ಸಲ್ಲಿ ನೋಡಿ ಡ್ರೈವರ್ ಅವರಿದ್ದಾರೆ, ತ್ಯಾಜ್ಯ ಬೈಫರ್ಕೇಷನ್ ಮಾಡೋದ್ರಲ್ಲಿ ಅವರಿದ್ದಾರೆ, ಎಲ್ಲದರಲ್ಲೂ ಈ ರೀತಿಯಾಗಿ ಇಟ್ಕೊಂಡವ್ರನ್ನ ಇವತ್ತು ನೀವು ಅವ್ರನ್ನ ಸರಿಯಲ್ಲ ಅಂತಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಕೇಂದ್ರದಲ್ಲಿ ಇವ್ರದ್ದೇ ಸರ್ಕಾರ, ಮೋದಿ ಇದೆ. ಅವ್ರವ್ರ ರಾಜ್ಯದಲ್ಲಿ ಆ ಜನಕ್ಕೆ ಕೆಲಸ ಕೊಟ್ಟಿದ್ರೆ ಕರ್ನಾಟಕಕ್ಕೆ ಯಾಕೆ ಬರ್ತಿದ್ರು ಅಲ್ವಾ? ಅವರ ರಾಜ್ಯಗಳಲ್ಲಿ ಅವ್ರಿಗೆ ಕೆಲಸ ಕೊಡಬೇಕಿತ್ತು. ಕೊಡದೇ ಇರೋದನ್ನ ಕೆಲಸ ಹುಡ್ಸ್ಕೊಂಡು ಬಂದವ್ರೆ. ಇಲ್ಲಿ ನಮ್ಮ ರಾಜ್ಯದವರು, ನಮ್ಮ ಜನ ನಮ್ಮ ಕೆಲಸಕ್ಕೆ ಸಿಕ್ಕಲ್ಲ, ಅವ್ರಿಗೊಂದು ಶೆಡ್ ಹಾಕಿ ಕೊಟ್ಬಿಟ್ರೆ ಸಾಕು, ಅವ್ರು ನಮ್ಮ ಕೆಲಸಕ್ಕೆ ಸಿಗ್ತಾರೆ ಅಂತೇಳಿ ಕಡಿಮೆ ಕೂಲಿಗೆ ದುಡಿಸ್ಕೊಳ್ಳಿಕ್ಕೆ ತಂದಿಟ್ಕೊಂಬಿಟ್ಟು ಇವತ್ತು ಅಕ್ರಮ ಅಂತ ಹೇಳ್ತೀರಾ? ಯಾರಿಗೆ ಹೇಳ್ತೀರಾ ಅಕ್ರಮ ಅಂತೇಳಿ? ಯಾರಿಗೆ ಹೇಳ್ತೀರಾ? ರಾಜ್ಯದ ಜನತೆಗೆ ಗೊತ್ತಿಲ್ವ ವಿಚಾರ? ಗೊತ್ತಿದೆ.
ನಿಮ್ಮ ಈ ರೀತಿಯಾದಂಥ ಗೋಸಂಬೆತನನ ದಯವಿಟ್ಟು ಮಾಡಬೇಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನೋಹರ್ ಸರ್, ಗೌರಮ್ಮ ಅವರು ಹೇಳಿದಾಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಮಾಡಲಿಲ್ಲ ಅಂತ ಹೇಳಿದರೆ, ಮತ್ತು ಅಲ್ಲಿರುವಂಥ ಸಚಿವರು ಸಂಸದರು ಆ ಪ್ರದೇಶಕ್ಕೆ ಭೇಟಿ ಕೊಡಲಿಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಿರಲಿಲ್ಲ ಅನ್ನುವಂಥದ್ದು ಈಗಿನ ಎಲ್ಲ ಬೆಳವಣಿಗೆಗಳಿಂದ ಗೊತ್ತಾಗುತ್ತೆ. ಆದರೆ ಕಾಂಗ್ರೆಸ್ಸು ಸೇರಿಕೊಂಡಂಗೆ BJP ಅವರು ಕೂಡ ಕೇರಳ ಮುಖ್ಯಮಂತ್ರಿಯವರು ಕರ್ನಾಟಕದ ವಿಚಾರಕ್ಕೆ ಎಂಟ್ರಿ ಆಗಿದ್ದು ಸರಿಯಲ್ಲ, ಮಾತಾಡಿದ್ದು ಸರಿಯಲ್ಲ ಎನ್ನುವಂಥ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಿ ಇದಕ್ಕೆ? ಒಂದು ನಿರ್ಭಯ ಪ್ರಕರಣ ಆದಾಗ ದಿಲ್ಲಿನಲ್ಲಿ ಇಡೀ ಭಾರತದಲ್ಲಿ ಎಲ್ಲರೂ ಒಂದೇ ನಿಂತ್ಕೊಂಡ್ವಿ ನಾವು ಹೋರಾಟ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ಮಣಿಪುರಲ್ಲಿ ಘರ್ಷಣೆಗಳು ಶುರುವಾದಾಗ ರೀಸೆಂಟಾಗಿ, ಆವಾಗಲೂ ನಾವೆಲ್ಲರೂ ಒಂದಾಗಿ ಧ್ವನಿ ಎತ್ತಿದ್ವಿ. ಪ್ಲಸ್ಸು ಪಾಲಸ್ತೀನ್ನಲ್ಲಿ ಗಜಾನಲ್ಲಿ ಏನು ನರಮೇಧ ಆಗ್ತಿದೆ, ಓಕೆ, ಆ ವಿಷಯಕ್ಕೆ ಇಡೀ ಪ್ರಪಂಚ ಒಂದಾಗಿ ಮಾತಾಡ್ತಾ ಇದ್ದೀವಿ. ಓಕೆ, ನಾವೆಲ್ಲ ಮನುಷ್ಯರು. ಆ ರೀತಿ ಇರುವಾಗ ಎಲ್ಲೇ ಅನ್ಯಾಯ ಆಗಲಿ ಎಲ್ಲರೂ ಮಾತಾಡಲಿ. ಇವತ್ತು ಇಲ್ಲಿ ಏನು ಅನ್ಯಾಯ ಆಗ್ತಿದೆ ಬಡವರಿಗೆ, ಅದರ ಬಗ್ಗೆ ಎಲ್ಲರೂ ಮಾತಾಡಲಿ. ಪ್ರಪಂಚದಲ್ಲಿ ಯಾರೇ ಒಳ್ಳೆಯವರು ಇರಲಿ, ಜನಪರವಾಗಿರೋರು ಇರಲಿ, ಮಾತಾಡಲಿ. ಯಾಕಂದರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸಲ್ಲಿ ಏನು ಖಾತ್ರಿಪಡಿಸಿದಾರೋ ಹಕ್ಕುಗಳು, ಅದೀಗ ಉಲ್ಲಂಘನೆ ಆಗ್ತಿದ್ದಾವೆ. ಆ ರೀತಿ ಇರುವಾಗ ಜನರಿಗೆ ಮಾತಾಡಲಿಕ್ಕೆ ಹಕ್ಕಿದೆ ಅಲ್ಲ. ಇಂಡಿಯಾ ಸಪ್ರೇಟಾಗಿಲ್ಲ, ನಾವು ಪ್ರಪಂಚದಲ್ಲೇ ಭಾಗವಾಗಿದ್ವಿ. ಅದು ವಿಶ್ವಸಂಸ್ಥೆ ಇರ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇರ್ಬೋದು, ಅದರಲ್ಲೇ ಭಾಗವಾಗಿದ್ವಿ. ಅದನ್ನು ಬಿಟ್ಟು ಬರಲಿಕ್ಕೆ ಆಗಲ್ಲ ನಮಗೆ. ಆ ರೀತಿ ಇರುವಾಗ ಯಾರಾದರೂ ಮಾತಾಡ್ಬೋದು. ಪ್ಲಸ್ ಭಾರತ ನಮ್ಮ ದೇಶ. ಈ ದೇಶದಲ್ಲಿ ನಮಗೆ ಆರ್ಟಿಕಲ್ 21 ಗ್ಯಾರಂಟಿ ಕೊಡ್ತಾ ಇದೆ, ಯಾರು ಬೇಕಾದರೂ ಎಲ್ಲಾದರೂ ಹೋಗ್ಬಿಟ್ಟು ಕೆಲಸ ಮಾಡ್ಬೋದು ಅಂತ. ಆ ರೀತಿ ಇರುವಾಗ ಕೇರಳ, ಕರ್ನಾಟಕ ಅಂತ ಹೇಳೋದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತದೆ. ಇನ್ನೊಂದು, ನಮ್ಮ ಪ್ರಜಾಪ್ರಭುತ್ವ ಏನಿದೆ ಇಂಡಿಯಾದಲ್ಲಿ, ನಮಗೆ ಸಾಂವಿಧಾನಿಕ ಪ್ರಜಾಪ್ರಭುತ್ವ ಇದೆ. ಇದರಲ್ಲಿ ರಾಜಕೀಯ ಪಕ್ಷಗಳಿಗೆ ಅತಿ ಮುಖ್ಯವಾದ ಜಾಗ ಇದೆ. ಅದನ್ನು ರಾಜಕೀಯ ಪಕ್ಷಗಳು ಸರಿಯಾಗಿ ಬಳಸ್ಕೊಳ್ಳಿ, ಜನಪರವಾಗಿ ಮಾಡಲಿ, ಸಂವಿಧಾನ ಮೌಲ್ಯಗಳ ಪರವಾಗಿ ಮಾಡಲಿ. ಅದನ್ನು ಬಿಟ್ಟು ಹೋಗೋದು ಬೇಡ. ಈಗ ಅಟ್ಲೀಸ್ಟ್ ಈ ಜನ ಒಂದು ಸರ್ಕಾರಿ ಜಾಗದಲ್ಲಿದ್ದಾರೆ. ಓಕೆ, ಈಗ ಲಾಸ್ಟ್ 10 ವರ್ಷದಲ್ಲಿ ಯಾರು ಬಂದಿದ್ದಾರೋ ಜನ, ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ಅಥವಾ ಬೆಂಗಾಲ್ ಆಗಿರ್ಬೋದು, ಅಥವಾ ಅಸ್ಸಾಂ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳು, ಅವರು ಶೆಡ್ಸ್ ಹಾಕ್ಕೊಂಡು ಪ್ರೈವೇಟ್ ಲ್ಯಾಂಡಲ್ಲಿದ್ದಾರೆ. ನೆಲಬಾಡಿಗೆ ಸ್ಲಮ್ ಅಂತೀವಿ. ಓಕೆ, ಅಲ್ಲಿ ಯಾವ ಫೆಸಿಲಿಟಿ ಇರಲ್ಲ, ಕರೆಂಟ್ ಇಲ್ಲ, ಅಲ್ಲಿ ನೀರಿಲ್ಲ, ಶೌಚಾಲಯ ಇಲ್ಲ, ಯಾವುದೂ ಇಲ್ಲ. ಈ ಥರ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತಿರುವ ಸ್ಲಮ್ ಆ್ಯಕ್ಟು ಹಳೆ ಸ್ಲಮ್ ಆ್ಯಕ್ಟ್ ಆಗಿದೆ. ಈ ಸ್ಲಮ್ಗಳು ಡಿಕ್ಲೇರ್ ಮಾಡಲಿಕ್ಕೇನು ಅವಕಾಶ ಇಲ್ಲ. ಓಕೆ, ಇದರ ಬಗ್ಗೆ ಮಾತಾಡಿ ಎಲ್ಲ ಪಕ್ಷಗಳು, BJP ಅವರು ಮಾತಾಡಲಿ, ಕಾಂಗ್ರೆಸ್ ಅವರು ಮಾತಾಡಲಿ, JDS ಅವರು ಮಾತಾಡಲಿ. ಓಕೆ, ಅದು ಮಾತಾಡ್ತೀನಿ. ಇಲ್ಲಾಂದರೆ ನಮ್ಗೆ ಯಾರು ಕೆಲಸ ಮಾಡ್ತಾರೋ, ಇವತ್ತು ನಮ್ಮ ಎಕಾನಮಿ ರನ್ ಆಗ್ತಿರೋದು ಬಡವರಿಂದ, ಓಕೆ, ಕಾರ್ಮಿಕರಿಂದ. ಓಕೆ, ಅವರಿಗೆ ಮನೆ ಇಲ್ಲದೇ ಇರೋದು, ಯಾವುದು ಬೇಸಿಕ್ ಫೆಸಿಲಿಟಿ ಇಲ್ಲದೇ ಇರೋದು, ಅದು ನಮಗೆ ನಾಚಿಕೆ ಆಗಬೇಕು. ಅದು ಕೆಲಸ ಮಾಡಬೇಕಾಗಿದ್ದು ನಮ್ಮ ಸರ್ಕಾರಗಳು ಮತ್ತು ರಾಜಕೀಯ ಪಕ್ಷಗಳು. ಅದನ್ನು ಬಿಟ್ಟು ಇವ್ರಿಗೆ ಫಸ್ಟ್ ಕೊಡಬೇಡಿ, ಅವ್ರಿಗೆ ಫಸ್ಟ್ ಕೊಡಿ, ಆಮೇಲೆ ಇವ್ರಿಗೆ ಕೊಡಿ, ಅದಲ್ಲ, ಎಲ್ಲರಿಗೂ ಕೊಡಿ. ರೈಟ್ ಟು ಹೌಸಿಂಗ್ ಶುಡ್ ಬಿ ಫಂಡಮೆಂಟಲ್ ರೈಟ್. ಅದು ಮುಖ್ಯ ಆಗುತ್ತೆ. ಗೌರಮ್ಮ ಅವರೇ, BJP ಏನು ಕೋಗಿಲು ಪ್ರದೇಶದ ಪ್ರಕರಣ ಏನಿದೆ, ಇದನ್ನು ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕಾಗಿ ಬಳಸ್ಕೊಳ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಮತ್ತು ಅಲ್ಲಿ ಅಕ್ರಮವಾಗಿ ಬಾಂಗ್ಲಾ ನುಸುಳುಕೋರರು ನುಸುಳಿದ್ದಾರೆ ಅಂತೇಳಿ BJP ಅವರು ಆರೋಪ ಮಾಡ್ತಾರೆ. ಅದೇ ಬಾಂಗ್ಲಾದೇಶದ ಜನ ವಿರೋಧವನ್ನು ವ್ಯಕ್ತಪಡಿಸಿ ಹೋರಾಟವನ್ನು ಮಾಡಿದ ನಂತರದೊಳಗಡೆ ರಾಜೀನಾಮೆಯನ್ನು ನೀಡಿ ಶೇಖ್ ಹಸೀನಾ ಅನ್ನುವಂಥ ಅಲ್ಲಿಯ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದಂಥದ್ದು ಇದೇ ಭಾರತ. ಮತ್ತು ತ್ರಿಪುರಾ ರಾಜ್ಯದೊಳಗಡೆ, ತ್ರಿಪುರಾ ರಾಜ್ಯದ ಗಡಿಭಾಗದೊಳಗಡೆ ಅವರು ವಾಸವಾಗಿದ್ದಾರೆ. ಅವರೆಲ್ಲರಿಗೂ ಸವಲತ್ತುಗಳನ್ನು ಅಲ್ಲಿರುವಂಥ BJP ಸರ್ಕಾರವೇ ಕೊಡ್ತಾ ಇತ್ತು ಅಂತೇಳಿ. ಸೊ ಏನು ನಾಟಕ BJP ಇದು ಅಂತ ಅಲ್ಲ, BJP ಅವ್ರದ್ದು ಇದೊಂಥರ ಕುತಂತ್ರವಾದ ನಾಟಕ. ಅಂದರೆ ತಾನು ರಾಜಕಾರಣ ಮಾಡಬೇಕು ಅಂತ ಎಷ್ಟು ಕೆಳಮಟ್ಟಕ್ಕಾದರೂ ಇಳಿತಾರೆ ಅನ್ನೋದಕ್ಕೆ ಇದು ಸಾಕಷ್ಟು ಉದಾಹರಣೆಗಳು. ಮೊನ್ನೆ ಅಲ್ಲಿ ಜಸ್ಟ್ ನಾವು ಹೋಗುವಾಗ ಒಂದು 10 ನಿಮಿಷ ಮುಂಚೆ ಅವರು ಬಂದು ಹೋಗಿದ್ರು, ಯಾರು ಅಶೋಕ್ ಅವರು. ಅಲ್ಲಿ ಹೆಣ್ಣುಮಕ್ಕಳ ಹತ್ರ ಅವರೆಲ್ಲೂ ನಿಂತಿಲ್ಲ. ಅಂದರೆ ಅವರು ಒಂದು ಕ್ರಿಯೇಟ್ ಮಾಡಿಕೊಂಡು ಬರ್ತಾರೆ ಅಂತ ಅನಿಸುತ್ತೆ. ಕೆಲವ್ರನ್ನ ಅಲ್ಲಿ ಕರ್ಕೊಂಬಂದು ಅವ್ರ ಹತ್ರ ಮಾತಾಡ್ಸೋದ್ರ ಮೂಲಕ ಈ ಸಮಸ್ಯೆನ ಬೇರೆ ಕಡೆಗೆ ಡೈವರ್ಟ್ ಮಾಡಲಿಕ್ಕೆ ಅಂತೇಳಿ ಅವರು ದಡ 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 ಅಂತೇಳಿ ಬಂದವರು ಕೆಳಗಡೆ ಡೌನಿಗೆ ಹೋಗ್ತಾರೆ. ಅಲ್ಲಿ ಹೋಗುವಾಗ ಅಲ್ಲಿ ಸುತ್ತಮುತ್ತ ಕೂತ್ಕೊಂಡಿರೋ ಹೆಣ್ಮಕ್ಳು ಯಾರೂ ಹಾಕಲ್ಲ, ಎಲ್ಲ ನಾರ್ಮಲ್ಲಾಗಿ ಆರಾಮ್ಸೆ ಇರ್ತಾರೆ ಮತ್ತು ಕನ್ನಡ ಮಾತಾಡ್ತಾರೆ ಚೆನ್ನಾಗಿ. ಹಿಂಗಿದೆ ಅವರು ಹೋಗುವಾಗ ಆ ಕಡೆಯಿಂದ ಒಂದು 2-3 ಜನ ಹೆಣ್ಮಕ್ಳು ಬುರ್ಕ ಹಾಕೊಂಡು ಬರೋದು, ಇವ್ರು ಹೋಗೋದು, ಈ ಸೀನ್ ಇದೆಯಲ್ಲ ಅದು ಇವ್ರು ಕ್ರಿಯೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋವಂಥದ್ದು ಒಂದು. ಯಾಕಂದರೆ ಅದನ್ನು ಬೇರೆ ಕಡೆ ತಿರುಗಿಸ್ಬೇಕು ಅಂತೇಳಿ ಅಲ್ಲಿ ಆ ಥರದಾದಂಥ ಯಾವುದೂ ಇಲ್ಲ. ಈಗಾಗಲೇ ನೀವು ಹೇಳ್ದಂಗೆ
ಬಾಂಗ್ಲಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಕೈ ಮುಗಿಯೋದು ಇವರೇ, ಅವ್ರ ಜೊತೆಗೆ ಊಟ ಮಾಡೋರು ಇವರೇ, ಆಯಿತಾ. ಅವ್ರ ಸಮಸ್ಯೆ ಆದರೆ ಕರ್ಕೊಂಬಂದಿಲ್ಲ, ಅವ್ರು ಸೇಫ್ಟಿ ಮಾಡಿ ಇಟ್ಕೊಳ್ಳೋರು ಇವರೇ. ಅಲ್ಲಿ ಆ ರೀತಿಯಾದಂಥ ರಾಜಕಾರಣವನ್ನು ಮೋದಿ ಮಾಡ್ತಾರೆ. ಇಲ್ಲಿ ಬಂದು ಅಶೋಕ್ ಅವ್ರು ಬಂದು ಇಲ್ಲಿ ಬಡವ್ರನ್ನ ಇಟ್ಕೊಂಡು ಏನೋ ಇಟ್ಕೊಂಡು ಬಾಂಗ್ಲಾದೇಶದವ್ರು ಬಂದವ್ರು ಇನ್ನೊಂದು ಬಂದವ್ರೆ ಅಂತಂದಾಗ ಇವರಿಬ್ಬರೂ ಸೇರ್ಕೊಂಡು ದೇಶದ ಜನತೆಗೆ ಏನು ಅಂತೇಳಿ ಹೇಳಬೇಕಾಗ್ತದೆ. ಯಾಕೆಂದರೆ ಚುನಾವಣೆಗೆ ಅನ್ನುವಾಗ ಒಂದು ಟ್ಯಾಕ್ಟಿಕ್ಸ್ನ ಮಾಡ್ಕೊಂಡು ಇವ್ರು ಮಾಡ್ತಾರೆ. ನನಗೆ ಅಲ್ಲಿ ಆ ರೀತಿ ಹೇಳಿದ್ರು, ಬಾಂಗ್ಲಾದೇಶದವ್ರು ಬಂದುಬಿಟ್ಟಿದ್ದಾರೆ ಅಂತೇಳಿ. ನಿನ್ನೆ ನಾನು ಹೋಗುವಾಗ ನನ್ನ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲ ಹೆಣ್ಮಕ್ಳು ಕೂಡ, ಮೇಡಮ್ ನಾವೆಲ್ಲ ಮುಖ ತೆಗಿತೀವಿ ಆಯಿತಾ, ನಮ್ಮದೊಂದು ಫೋಟೋ ತೆಗೆದು ನೀವು ಹಾಕಿ, ಏನೋ ಪಾಪ ಅಶೋಕ್ ಅವರು ಇಲ್ಲಿ ಬಾಂಗ್ಲಾದೇಶದವ್ರ ಮುಖ ನೋಡಿದ್ರೆ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದ್ರು. ನಮ್ಮ ಮುಖ ನೋಡಿ ಯಾವ ದೇಶದವ್ರು ಅಂತ ಹೇಳಿ ಅಂತೇಳಿ ಒಂದು ಚಾಲೆಂಜ್ ಮಾಡಿ ನನ್ನ ಹತ್ರ ಫೋಟೋ ತೆಗೆಸಿ ಫೇಸ್ಬುಕ್ಕಿಗೆ ಹಾಕ್ಸಿದ್ರು. ಅದನ್ನು ನಮಗೂ ಕೂಡ ಕಳಿಸಿ, ನಾವು ಶೇರ್ ಮಾಡ್ತೀವಿ ಅಂತ ಹೇಳಿದ್ರು. ಆ ರೀತಿಯಾಗಿ ಅಂಥ ಒಂದು ಸಣ್ಣತನದ ರಾಜಕೀಯ ಬೇಡ ಅಂತೇಳಿ ಅವರೇ ಬಂದಿದ್ದರು ಕೂಡ. ಮೊನ್ನೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಹತ್ರ ಮೀಡಿಯಾಗಳು ಮಾತಾಡುವಾಗ ಅವ್ರು ಹೇಳ್ತಿದ್ರು, ತಪ್ಪಿ ಬಾಂಗ್ಲಾದೇಶದವ್ರು ಇದ್ದರೆ ಕರ್ಕೊಂಡು ಬಾರ್ಡ್ರಿಗೆ ಬಿಟ್ಟು ಬರ್ತೀವಿ ಅಂತೇಳಿ. ಹಂಗೇನಾದರೂ ಬಂದಿದ್ದರೆ ಇನ್ನೂ ಒಂದು ಪ್ರಶ್ನೆ ಕೇಳ್ತಿದ್ರು ನನಗೆ. ಕೋಗಿಲು ಲೇಔಟ್ ಒಳಗಡೆ ಆ ಹೆಣ್ಮಕ್ಳು ಓದಿಲ್ಲ, ತಿಳುವಳಿಕೆ ಇಲ್ಲ ಅಂತಂದಾಗಲೂ ಅವ್ರು ಕೇಳ್ತಿದ್ರು, ಬಾಂಗ್ಲಾದೇಶದವ್ರು ಬಂದಿದ್ದಾರೆ ಅಂತಂದರೆ ಹೆಂಗೆ ನುಸುಳ್ಕೊಂಬಂದರು, ಸೆಕ್ಯೂರಿಟಿ ಫೋರ್ಸು ಎಷ್ಟು ವೈಫಲ್ಯತೆ ಇದೆಯಾ, ಅದಕ್ಕೆ ಯಾರು ಉತ್ತರ ಕೊಡಬೇಕು, ಮೋದಿ ಅವ್ರು ಉತ್ತರ ಕೊಡಬೇಕಲ್ಲ ಅಂತ ಕೇಳ್ತಿದ್ರು. ಸಾಮಾನ್ಯ ಹೆಣ್ಮಗಳು ಕೇಳ್ತಾಳೆ, ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ನುಸುಳ್ಕೊಂಡು ಬರ್ತಾರೆ ಅಂತಂದಾಗ ಆಗ ನೀವೇನು ಮಾಡ್ತೀರಿ, ಅಮಿತ್ ಶಾ ಆಗಲಿ ನರೇಂದ್ರ ಮೋದಿ ಆಗಲಿ ಏನು ಮಾಡ್ತಿದ್ರಿ, ಒಳಗಡೆ ಬಿಟ್ರಾ, ನೀವು ಹೋಗಿ ಅಲ್ಲಿ ನುಸುಳ್ಕೊಂಡು ಹೋಗ್ರಿ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಿದ್ರು. ಆ ರೀತಿ ಇಲ್ಲ. ಇನ್ನು ಕೆಲವರು ಹೇಳ್ತಿದ್ರು, ನಮ್ಮೆಲ್ಲರ DNA ಚೆಕಪ್ ಮಾಡಿಸಿ ಅಂತೇಳಿ ಚಾಲೆಂಜ್ ಕೂಡ ಅಶೋಕ್ ಅವ್ರಿಗೆ ಮಾಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಕೇಳೋದು, ರಾಜಕಾರಣ ಮಾಡಲಿಕ್ಕೆ ಅಂತೇಳಿ ಏನಾದರೂ ಮಾಡಿ ಆ ರಾಜಕಾರಣ ಮಾಡಬೇಕು, ಮನೆಗಳನ್ನ ಕೊಡಿಸ್ಬಾರ್ದು ಅಂತೇಳಿ. ಇನ್ನೊಬ್ಬ ಅವ್ರದ್ದೇ ಆದಂಥ ವಿಶ್ವನಾಥ್ MLA ಅದರ ಪಕ್ಕದಲ್ಲೇ ಇದ್ದಂಥ ಯಲಹಂಕದ MLA ಆ ಮನುಷ್ಯ ಹೇಳ್ತಾನೆ ಏನಂತೇಳಿ, ಅವರಿಗೇನಾದರೂ ಮನೆ ಕೊಟ್ಟರೆ ನಾ ಕೋರ್ಟಿಗೆ ಹೋಗ್ತೀನಿ ಅಂತೇಳಿ. ಇವ್ರ ಅಪ್ಪನ ಮನೆ ಆಸ್ತಿ ಕೇಳೋರ ಕೋರ್ಟ್ಗೆ ಹೋಗೋಕ್ಕೆ? ಸರ್ಕಾರದ ಜಾಗ ಓಟ್ ಹಾಕಿದ್ದೀವಿ, ನಾನು ಮನೆ ಹೊಡೆದಾಕಿದ್ಯಾ, ಮನೆ ಕೊಡ್ರಯ್ಯ ಅಂತ ಕೇಳ್ತೀವಿ, ನಮ್ಗೆ ರೈಟ್ಸ್ ಇದೆ. ಅದನ್ನು ಬಿಟ್ಟು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಯಾರೇನು ಎದುರ್ಕೋತಾರಾ? ಕೋರ್ಟ್ಗೆ ಹೋಗಿ ಗೊತ್ತಿರಲ್ವಾ, ಹೊಡೆದು ರೋಡಿಗೆ ಬಿಡುವಂತಾರೆ. ಈಗ ಮಾನವ ಹಕ್ಕುಗಳ ಆಯೋಗದವ್ರು ಹೇಳಿದ್ದಾರೆ, ಬದಲಿ ವ್ಯವಸ್ಥೆನಲ್ಲಿ ಮಾಡಿಕೊಡಿ, ತಕ್ಷಣಕ್ಕೆ ತಾತ್ಕಾಲಿಕ ಶೆಡ್ ಹಾಕ್ರಿ, ಆರೋಗ್ಯ ಗಮನಿಸ್ರಿ, ಊಟ ಕೊಡಿ, ಬಿಸಿ ಊಟ, ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿ ಅಂತ ಯಾಕೆ ಹೇಳ್ತಾರೆ? ಅವ್ರಿಗೇನು ತಲೆ ಕೆಟ್ಟಿತ್ತಾ? ನಮ್ಮ ಸಂವಿಧಾನ ಹೇಳುವಂಥದ್ದು ಹೇಳ್ತಾರೆ. ಹಂಗಾಗಿ ಆ ರೀತಿಯಾಗಿ ಒಂದು ಧಮಕಿ ಕೊಟ್ಟರೆ ಹೋಗ್ತಾರೆ ಅಂತೇಳಿ. ಇನ್ನೊಂದು ಕಡೆ ತಗೊಂಡೋಗಿ ಕನ್ನಡಿಗರಿಗೆ ಕೊಡದೆ ಇನ್ಯಾರಿಗೋ ಕೊಡ್ತಾರೆ ಅಂತೇಳಿ ಭಾಷೆ ವಿಚಾರದಲ್ಲಿ ಜಗಳ ಮಾಡಿಸ್ಲಿಕ್ಕೆ ಅಂತೆ. ಅದಕ್ಕೆ ಯಾರೋ ಪಾಪ ನಮ್ಮ ಕನ್ನಡ ಸಂಘಟನೆಯ ಮುಖಂಡರೊಬ್ಬರು ಅದಕ್ಕೆ ಪ್ರಸ್ತಾಪ ಮಾಡಿದರು. ನಾನು ಅವ್ರನ್ನ ಕೇಳ್ತೀನಿ, ಅಂದರೆ ಇಷ್ಟು ದಿನ ನೀವೆಲ್ಲ ಎಲ್ಲೋಗಿದ್ರಿ ಅಂತೇಳಿ, ಕನ್ನಡ ಜನಕ್ಕೆ ಮನೆ ಸಿಕ್ಕಲಿಲ್ಲ ಅಂತೇಳಿ ಯಾಕೆ ಹೋರಾಟ ಮಾಡಲಿಲ್ಲ? ಆ ಕೋಗಿಲೆ ಸಮಸ್ಯೆ ಬಂದಾಗಲೇ ಯಾಕೆ ಧ್ವನಿ ಎತ್ತೈತಿ? ನಾಚಿಕೆ ಆಗಲ್ಲ ನಿಮಗೆ? ಆ ಸಂಘಟನೆ ಮಾಡ್ತೀವಿ ಅಂತೇಳಿ ಹೆಸರು ಇಟ್ಕೊಂಡವರು ನಿಜವಾಗ್ಲೂ ಕೂಡ ಕಾಳಜಿ ಇದ್ದಿದ್ದೇ ಆಗಿದ್ದರೆ, ಆ ಭಾಷೆ ಮೇಲೆ ಅಭಿಮಾನ ಇದ್ದಿದ್ದೇ ಆಗಿದ್ದರೆ, ಬೇರೆಯವ್ರಿಗೂ ಭಾಷೆ ಕಲಿಸೋಣ, ಇದು ಮಾಡೋಣ, ಅದನ್ನು ಉಳಿಸುವಂಥ ಕೆಲಸ ಮಾಡಬೇಕಿತ್ತು. ಬಟ್ ಅದು ಆ ರೀತಿಯಾದ ಸಣ್ಣತನ ಬೇಡ. ಒಂದು. ಇನ್ನೊಂದು, 7 ವರ್ಷ ಆಗಿದೆ, ನಾವು ದುಡ್ಡು ಕಟ್ಟಿದ್ದೀವಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ, ನಮಗೆ ಮನೆ ಕೊಟ್ಟಿಲ್ಲ, ನಮಗೆ ಕೊಡದೆ ಅವ್ರಿಗೆ ಕೊಟ್ಟರೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಒಂದಷ್ಟು ಜನ ರಾಜೀವ್ ಗಾಂಧಿ ವಸತಿ ನಿಗಮದ ಡೈರೆಕ್ಟ್ರು ಮುಂದೆ ಕೂತಿದ್ದಾರೆ ಹೋರಾಟಕ್ಕೆ. ನಾವು ಅದು ಕೇಳ್ತೀವಿ, ಅವರೇ ಹೇಳ್ತಿದ್ದಾರೆ 7 ವರ್ಷ ಆಯಿತು ಅಂತೇಳಿ. 7 ವರ್ಷದಿಂದ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಯಾಕೆ ಕೊಟ್ಟಿಲ್ಲ? ಯಾಕೆ ಅವ್ರು ಕೊಟ್ಟಿಲ್ಲ ಅಂದರೆ ಬಿ ಜೆ ಪಿ ಅವರು ಉತ್ತರ ಕೊಡಬೇಕು, ಯಾಕೆ ಕೊಟ್ಟಿಲ್ಲ ಅಂತೇಳಿ. ಅಂದರೆ ಇಷ್ಟು ವರ್ಷ ಅವರು ಕೊಟ್ಟಿಲ್ಲ, ಈಗ ಅವ್ರು ಪ್ರಶ್ನೆ ಮಾಡ್ತಾರೆ ಎನ್ನುವಾಗ ಆ ರೀತಿಯಾಗಿ ಒಂದು ಟ್ಯಾಕ್ಟಿಕ್ಸ್ಗಳನ್ನ ಮಾಡೋದಕ್ಕೆ ಸಲುವಾಗಿ ಇದು ಬಾಂಗ್ಲಾದೇಶ ಇದು ಅಂತೇಳಿ ಇವತ್ತೊಂದು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಲ್ಗಡೆ ಮೋದಿ ಒಂದು ತಂತ್ರಗಾರಿಕೆ, ಅಶೋಕ್ ಒಂದು ತಂತ್ರಗಾರಿಕೆ ಇದೆಯಲ್ಲ, ಅದು ಜನ ನೋಡ್ತಾರೆ ಸ್ವಾಮಿ. ಮುಂಬರುವಂಥ ಚುನಾವಣೆಗಳಲ್ಲಿ ನಿಮ್ಗೆ ಸರಿಯಾದ ಪಾಠನೂ ಕಲಿಸ್ತಾರೆ ಅಂತಲೂ ಕೂಡ ಹೇಳಬೇಕಾಗ್ತದೆ. ಓಕೆ, ಗೌರಮ್ಮ ಅವರು ನೀವು ಎತ್ತಿದ ಪ್ರಶ್ನೆ ಕರೆಕ್ಟ್ ಇದೆ. ಭಾಷೆ ಅಂತ ವಿಚಾರ ಬಂದರೆ
ಬೆಂಗಳೂರಿನಲ್ಲಿ ತುಂಬ ಭಾಷಿಕರಿದ್ದಾರೆ, ಮತ್ತು ಬೇರೆ ಬೇರೆ ಕಡೆ ಪ್ರದೇಶದಿಂದ ಬಂದಿರುವಂಥವ್ರು ಇದ್ದಾರೆ, ಮತ್ತು ಇಲ್ಲಿಂದ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕನ್ನಡಿಗರಲ್ಲ ಅನ್ನುವಂಥದ್ದನ್ನು BJPಯವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತು ಇದೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಕನ್ನಡ ಭಾಷೆಯನ್ನು ನಾವು ಕೇಳಿಬಿಟ್ರೆ ಏನು ಯಾಕೆ ತುಂಬ ವರ್ಷ ಆಯ್ತಲ್ಲ ಅವ್ರು ಇಲ್ಲೇ ಕನ್ನಡದಲ್ಲೇ ಹುಟ್ಟಿ ಬೆಳೆದಿದ್ದೀವಿ ಅಂತ. ಹಾಗಾಗಿ ಭಾಷೆಯ ಮೇಲೆ ಅಥವಾ ಒಂದು ಪ್ರದೇಶದ ಮೇಲೆ ಎಲ್ಲವನ್ನೂ ಕೂಡ ನಾವು ನಿರ್ಧಾರ ಮಾಡಲಿಕ್ಕಾಗಲ್ಲ ಅನ್ನುವಂಥದ್ದು, ಅದನ್ನು ಸರ್ಕಾರನ ಅರ್ಥ ಮಾಡ್ಕೋಬೇಕು, ವಿಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ಕೂಡ BJP ನಿರ್ವಹಣೆ ಮಾಡಬೇಕು ಅಂತೇಳಿ. ಸರ್, ಚರ್ಚೆಯ ಕೊನೆಗೆ ಬರೋದಾದರೆ, ಒಂದು ಆಳುವಂಥ ಸರ್ಕಾರ ಇಂಥ ವಿಚಾರ ಬಂದಾಗ ಏನು ಮಾಡಬೇಕು, ಮತ್ತು ವಿಪಕ್ಷ ಯಾವ ರೀತಿ ನಡೆದುಕೊಳ್ಬೇಕು? ವಿಪಕ್ಷ ಇರಲಿ ಅಥವಾ ರೂಲಿಂಗ್ ಪಾರ್ಟಿ ಇರಲಿ, ಒಂದು ಜನಪರವಾಗಿರಬೇಕು, ಬಡವರ ಪರವಾಗಿರಬೇಕು, ಕಾರ್ಮಿಕರ ಪರವಾಗಿರಬೇಕು, ಮತ್ತು ಸಂವಿಧಾನದ ಆಶಯಗಳೇನಿದ್ದಾವೋ, ಸಂವಿಧಾನದ ಮೌಲ್ಯಗಳೇನಿದೆ ಅದರ ಪರವಾಗಿರಬೇಕು. ಈ ವಿಷಯದಲ್ಲಿ ಅದು ಕಾಣಿಸ್ತಿಲ್ಲ ನನಗೆ. ಒಂದು ವಿಪಕ್ಷಗಳು ಹೇಳ್ತಿದ್ದಾವೆ, ಅವ್ರಿಗೆ ವಿಪಕ್ಷಗಳು ಅನ್ಬೋದು, ಓಕೆ, ಅವ್ರಿಗೆ ಮನೆಗಳು ಕೊಡೋದೇ ಬೇಡ ಅಂತ. ಪ್ಲಸ್ಸು ರೂಲಿಂಗ್ ಪಾರ್ಟಿಯಲ್ಲಿ ಫಸ್ಟ್ ಹೇಳ್ತಿದ್ರು ಎಲ್ರಿಗೂ ಕೊಡ್ತೀವಿ ಅಂತ, ಆಮೇಲೆ DCM ಹೇಳ್ತಾರೆ ಎಲ್ರಿಗೂ ಕೊಡಲ್ಲ, ನಾವು ಕೆಲವ್ರಿಗೆ ಮಾತ್ರ ಕೊಡ್ತೀವಿ ಅಂತಾರೆ, ಈ ಟೈಮ್ ಮಾತ್ರ ಕೊಡ್ತೀವಿ, ನೆಕ್ಸ್ಟ್ ಟೈಮಿಂದ ಕೊಡಲ್ಲ ಅಂತ. ಈಗ ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲವ್ರು ಮಾತ್ರ ಕೊಡ್ತೀವಿ, ಅಥವಾ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಕೊಡ್ತೀವಿ. ಇದರ ನೀವು ನೋಡಿಲ್ವಾ ಧ್ವಂಸ ಮಾಡಿದಾಗ? ಅವಾಗೇನು ನೋಡಿಲ್ಲ. ಓಕೆ, ಈಗ ಇದೆಲ್ಲ ನೆಪಗಳು ಇರ್ತಾ ಇದ್ದಾರೆ. ಅದರಿಂದ ಈ ಏನು 200 ಕುಟುಂಬಗಳು ಬೀದಿ ಪಾಲಾಗಿದ್ದವು, ಓಕೆ, ಅವ್ರಿಗೇನು ಮಾಡ್ತಾರೆ ಇವರು? ಇನ್ನೂ ಒಂದು 160 ಮನೆ ಬಿದ್ದಿಲ್ಲ, ಹಾಗೇ ಇದ್ದಾವೆ, ಅವ್ರಿಗೇನಾಗುತ್ತೆ? ಇದು ದೊಡ್ಡ ಪ್ರಶ್ನೆ ಆಗಿದೆ. ವಿಪಕ್ಷ ಇರಲಿ ಅಥವಾ ಅಧಿಕಾರ ಪಕ್ಷ ಇರಲಿ, ಎಲ್ಲರೂ ಸೇರಿಕೊಂಡು ಈ ಜನರಿಗೆ ಮನೆಗಳು ಕೊಡೋದು ಅತಿ ಮುಖ್ಯ. ಬೇರೆಯವ್ರಿಗೆ ಕೊಡಬೇಕು ಅಂತ ನಾವು ಹೇಳ್ತಿಲ್ಲ, ಎಲ್ಲರಿಗೂ ಕೊಡಿ. ಎಲ್ಲೆಲ್ಲಿ ಧ್ವಂಸ ಮಾಡಿದ್ರೆ ಸಮಗ್ರ ಮನೆಗಳನ್ನ ಎಲ್ಲರಿಗೂ ಕೊಡಿ, ಪ್ರವಾಹ ಪೀಡಿತರಿಗೆ ಕೊಡಿ, ಬೇರೆಯವ್ರಿಗೆ ಕೊಡಿ, ಆದರೆ ಎಲ್ಲರಿಗೂ ಕೊಡಿ. ಫಸ್ಟ್ ಅವ್ರಿಗೆ, ಆಮೇಲೆ ಇವ್ರಿಗೆ, ಈ ಥರ ಗೇಮ್ ಬೇಡ ಅಂತ ಅನಿಸ್ತದೆ ನನಗೆ. ಗೌರಮ್ಮ ಅವರೇ, ನೀವೇನು ಹೇಳ್ತೀರಿ? ಸರ್ಕಾರದ ಹೊಣೆಗಾರಿಕೆ ಮತ್ತು ವಿಪಕ್ಷಗಳ ಜವಾಬ್ದಾರಿ ಹೇಗಿರಬೇಕು ಅಂತ? ಒಂದು ಸರ್ಕಾರದ ಜವಾಬ್ದಾರಿ ಅಂತನ್ನುವಾಗ ಈ ರೀತಿಯಾದಂಥ ಘಟನೆಗಳು ನಡೀದೇ ಇರುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾವುದೇ ಒಂದು ಕಾರ್ಯಕ್ರಮ ಕೈಗೊಳ್ತೀವಿ ಅಂತನ್ನುವಾಗ ಅದರಿಂದ ಆಗುವಂಥ ಅನಾಹುತ ಏನು ಅನ್ನುವಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಹೆಜ್ಜೆಯನ್ನು ಇಡಬೇಕಾಗ್ತದೆ. ಮತ್ತು ಯಾರಿಗೂ ಕೂಡ ತೊಂದರೆ ಮಾಡೋದಲ್ಲ. ಸರ್ಕಾರ ಅಂದ ಕೂಡಲೇ ಅಲ್ಲಿ ವಾಸ ಮಾಡುವಂಥ ಮತದಾರರಿಗೆ ಇವತ್ತು ಕೊಡಬೇಕು, ಸಂವಿಧಾನ ಕೊಟ್ಟಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಾಗಿದೆ ಇವ್ರ ಕರ್ತವ್ಯ. ಅವ್ರು ಕೊಟ್ಟಿದ್ದೇ ಆದಾಗ ಯಾರಿಗೂ ಕೂಡ ಈ ಥರ ಸಮಸ್ಯೆಗಳಾಗಲಿಕ್ಕಾಗಲ್ಲ. ಆ ರೀತಿ ಎಚ್ಚರಿಕೆಯ ನಡೆಯನ್ನು ಇಡಬೇಕು ಅಂತ ಹೇಳ್ತೀವಿ. ವಿರೋಧ ಪಕ್ಷ ಅಂತಂದಾಗ ಆಡಳಿತ ಪಕ್ಷ ಮಾಡಿದಂಥ ದುರಾಡಳಿತ ನಡವಳಿಕೆ ಏನಾದರೂ ಇದ್ದರೆ ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಹೋರಾಟಗಳಾಗಬೇಕಾಗ್ತದೆ. ಬಟ್ ಇಲ್ಲಿ ನಮ್ಮ ರಾಜ್ಯದ ದುರಾದೃಷ್ಟ, ವಿರೋಧ ಪಕ್ಷಗಳೇನೆ ಅವರೇನೇ ಒಂಥರ ಗೂಂಡಾಗಳ ಥರದಲ್ಲಿ ಬಿಹೇವ್ ಮಾಡೋದಿದೆಯಲ್ಲ, ದೌರ್ಜನ್ಯಯುತವಾಗಿ ಬಿಹೇವ್ ಮಾಡೋದು, ಪ್ರವೋಕ್ ಮಾಡೋದು, ಜನರನ್ನ ಎತ್ಕಟ್ಟೋದು ಇದಿದೆಯಲ್ಲ, ಅದು ವಿರೋಧ ಪಕ್ಷದ ನಾಯಕರಿಗೆ ಅದು ನಾಲಾಯಕ್ಕು. ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅನ್ನುವಾಗ ಅಲ್ಲಿ ಯಾರು ಮನೆಯನ್ನು ಕಳ್ಕೊಂಡಿದ್ದಾರೆ ದಯವಿಟ್ಟು ಫಸ್ಟ್ ಮನೆ ಕೊಡಿ, ಆಮೇಲೆ ಏನೇ ಇದ್ದರೂ ಮಾತಾಡೋಣ ಅಂತ ಹೇಳುವಂಥ ರೀತಿಯಲ್ಲಿ ವಿರೋಧ ಪಕ್ಷದ ನಡೆಗಳು ಇರಬೇಕು. ಆ ನಿಟ್ಟಿನಲ್ಲಿ ಆದರೂ ಮಾತ್ರ ಇವತ್ತು ಇಲ್ಲಿ ರಾಜ್ಯದ ಜನತೆಗೆ ಯಾವುದೇ ರೀತಿಯಾಗಿ ಒಂದು ಸಹಾಯ ಸಿಗ್ತದೆ ಎನ್ನುವಂಥ ಆಸೆಗಳಿರ್ತವೆ. ಇಲ್ಲ ಅಂತಂದರೆ ಇವತ್ತು ಚಳಿ ಗಾಳಿಯಲ್ಲಿ ಹೆಣ್ಣು ಮಕ್ಕಳು ರಸ್ತೆಗಳಲ್ಲಿ ಕೂತಿದ್ದಾರಲ್ಲ, ಅದರಲ್ಲಿ ಯಾರಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಹೊಣೆಗಾರಿಕೆ ಇವತ್ತು ಆಳುವಂಥ ಸರ್ಕಾರನೂ ಆಗಬೇಕಾಗುತ್ತೆ, ಮತ್ತು ವಿರೋಧ ಪಕ್ಷದವರು ಕೂಡ ಹೊಣೆಯನ್ನು ಹೊರಬೇಕಾಗ್ತದೆ ಅಂತಲೂ ಕೂಡ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಜವಾಬ್ದಾರಿಯುತವಾಗಿ ಸರ್ಕಾರ ನಿರ್ವಹಣೆ ಮಾಡಬೇಕು ಇದನ್ನು. ಅಲ್ಲಿ ಯಾರೆಲ್ಲ ಮನೆ ಕಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಲಿಕ್ಕಾಗಬೇಕು. ಅದು ಭಾಷೆ ಧರ್ಮ ಅಲ್ಲ, ಅವ್ರು ಅಲ್ಲಿದ್ದರು ಎಲ್ಲಿದ್ದರು ಅನ್ನುವಂಥ ಕಾರಣಕ್ಕೆ ಕೊಡಬೇಕು. ಬಟ್ ಉಳಿದಂಥವ್ರು ಎಲ್ಲೆಲ್ಲಿ ಮನೆಗಳು ಒಡೆದಾಕಿದ್ದಾರೆ ಅಂತದನ್ನ ನೋಡಿ, ಸಾವಿರಾರು ಮನೆಗಳು ಇವತ್ತು ಖಾಲಿ ಬಿದ್ದಿದ್ದಾವೆ. ನಾನು ಇದರಲ್ಲಿ ಇನ್ನೊಂದು ಲಾಸ್ಟಲ್ಲಿ ಹೇಳುವಾಗ BJPಯಲ್ಲಿ ಕಳೆದ ಸಲ ಅವರು ಸರ್ಕಾರ ಇದ್ದ ಟೈಮಲ್ಲಿ ಅವ್ರಿಗೆ ಯಾರೆಲ್ಲ ಕ್ಯಾನ್ವಾಸ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಅವರಿರುವಂಥ ಕೇಡ್ರುಗಳು ಖಾಲಿ ಇರೋ ಮನೆಗಳನ್ನ ಬೀಗ ಹೊಡೆದು 5-10 ಮನೆಗಳನ್ನ ಬಾಡಿಗೆ ಕೊಟ್ಕೊಂಡಿದ್ದಾರೆ. ಇದನ್ನು ತಾಕತ್ತಿದ್ರೆ ತಡೀಲಿ BJPಯವರು, ಆಮೇಲೆ ಮಾತಾಡಲಿ ಅಕ್ರಮ ಯಾರು ಅವರ ಇವರ ಅಂತೇಳಿ. ಹಂಗಾಗಿ ಇನ್ನು ಮುಂದೆ ನಾವು ಕೂಡ ಅದನ್ನು ಒಂದು ಸರ್ವೆ ಮಾಡಿಸುವಂಥ ಕೆಲಸಕ್ಕೆ ನಾವು ಕೂಡ ಮುಂದಾಗ್ತೀವಿ. ಹಂಗಾಗಿ ಕೋಗಿಲು ಲೇಔಟಲ್ಲಿ ಫಕೀರ್ ಬಡಾವಣೆ ಮತ್ತು ವಸೀಕ ಬಡಾವಣೆಯಲ್ಲಿ ನೊಂದ ಜನಗಳಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಇರ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೋಗಿಲು ಪ್ರದೇಶದ ಬೆಳವಣಿಗೆಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿವರಗಳನ್ನು ನೀಡಿದ್ದೀರಿ. ಹಾಗಾಗಿ ಇಬ್ಬರು ಗಣ್ಯಗಳಿಗೆ ನಾನು ಜನಶಕ್ತಿ ಮೀಡಿಯಾ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.
ಒಟ್ಟಾರೆ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ದೊಡ್ಡ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ ಅನ್ನುವಂಥದ್ದನ್ನು. ಈ ಪಾಪ ಬಡ ಜನರ ಸಮಸ್ಯೆ ಹೇಗಿದೆ ಅಂತ ಹೇಳಿದರೆ, ಒಂದು ಹುಟ್ಟಿದೂರಲ್ಲಿ ಯಾವುದೂ ಸಿಗೋದಿಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು, ಏನೂ ಸಿಗೋದಿಲ್ಲ. ಕೊನೆಗೆ ಅವರು ಬೇರೆ ಕಡೆಗೆ ಕೆಲಸವನ್ನು ಅರಿಸಿ ವಲಸೆ ಬರಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ವಲಸೆ ಬಂದ ನಂತರದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಕೋಗಿಲು ಪ್ರದೇಶದಲ್ಲಿರ್ತಕ್ಕಂಥ ಯಾರೆಲ್ಲ ಮನೆ ಕಳೆದುಕೊಂಡಿದ್ದಾರೆ ಅವರಿಗೆ ಮನೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ತಕ್ಷಣಕ್ಕೆ ಅಲ್ಲಿರುವಂತಹ ಎಲ್ಲ ನಿರಾಶ್ರಿತರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ಅಲ್ಲಿ ತುಂಬ ಜನ ಬಾಣಂತಿಯರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಮತ್ತು ಶಾಲೆಗೆ ಹೋಗುವಂಥ ಮಕ್ಕಳು ಕೂಡ ಇದ್ದಾರೆ. ಸೊ ಇದೆಲ್ಲದನ್ನು ನೋಡಿದರೆ ಒಂಥರ ಮಾನವೀಯತೆಯ ಮೌಲ್ಯಗಳೇ ಹೋಗ್ಬಿಟ್ಟಿದೆಯೇನೋ ಅನ್ನುವಂಥ ರೀತಿಯೊಳಗಡೆ ಅದನ್ನು ನೋಡಿಬಿಟ್ರೆ ಅನಿಸುತ್ತೆ. ಮಾನವೀಯತೆ ಮಿಡಿಯುವಂಥ ರೀತಿಯೊಳಗಡೆ ಸರ್ಕಾರವೂ ಇರಬೇಕು ಮತ್ತು ವಿರೋಧ ಪಕ್ಷವೂ ಇರಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.